ಪ್ರತ್ಯಕ್ಷಕ್ಕೆ ಪ್ರಸಂಗತೆ ಸಂಗತೆ ಅಂದ್ರೂ ಬರ್ತದೆ. ಪ್ರ ಒಂದು ಹಾಕಿದ್ರೆ ಪ್ರಸಂಗತೆ. ಸಂಘ ಅಂದ್ರೆ ಸಂಬಂಧ, ಪ್ರಸಂಗ ಬೇರೆ. ಈ ಪ್ರಸಂಗ ಬಂದ ಅಂತೇಳಿ ಒಂದು ಪುರ ಹಾಕ್ರಿ, ಒಂದು ಪುರ ಹಾಕ್ರಿ ಪ್ರಬಲ. ಸಂಘದ ಸಂಘ ಸಂಘಕ್ಕಿಂತಲೂ ಪ್ರಸಂಗ. ಈಗ ಒಂದು ಪ್ರಸಂಗ ಯಾವ ಈಗಲೇ ಯಾಕೆ ಹೇಳ್ತೀವಿ, ಇದೊಂದು ಪ್ರಸಂಗ. ಶಂಕಾಕ್ಕೆ ಒಂದು प्रसंग है. सिद्धांत में इंद्रिय जन्य ज्ञान प्रत्यक्ष हुए है. सिद्धांत में हुए है, इसका तो अंगीकार नहीं, इसका तो अंगीकार नहीं. इंद्रियार्थ सन्निकर्ष ज्ञान प्रत्यक्ष इद्यार्थ ಹಾಂ ನಹಿ ಇಲ್ಲ, ಅಂಗೀಕಾರ ಮಾಡಿಲ್ಲ. ಸಿದ್ಧಾಂತದಲ್ಲಿ ಇಂದ್ರಿಯದಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನ ಅದು ಪ್ರತ್ಯಕ್ಷ ಆಗುತ್ತದೆ. ಇದ್ರದ್ದೇನು ಅಂಗೀಕಾರ ಅವರು ಮಾಡಿಲ್ಲ. ಮತ್ತು ಏನು ಮಾಡ್ಯಾರವರು, वृत्ति अवचिन्न चैतन्य से विषय अवचिन्न चैतन का अभेद ही ज्ञान की प्रत्यक्षता का हेतु है. प्रत्यक्ष ज्ञानक कारण, प्रत्यक्ष ज्ञान ಆಗಲಕ್ಕ ಯಾನು ವೃತ್ತಿ ಅವಚಿನ್ನ ಚೇತನದೊಡನೆ ವಿಷಯ ಅವಚಿನ್ನ ಚೇತನದ ಅಭೇದವೇ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ. ಏನು ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ? ಅಂದರೆ ಪ್ರಮಾತೃನಿಷ್ಠ ಚೇತನಶ್ಯ ಪ್ರಮೇನಿಷ್ಠ ಚೇತನೇನ ಸ ಐಕ್ಯ ಪ್ರತ್ಯಕ್ಷ. ಪ್ರತ್ಯಕ್ಷ 30 ಪೇಜ್ ತೆಗೆದ್ರೆ ಏನು ಬರ್ತದೆ ನೋಡಿ, ಫಕ್ತ 30. वाचस्पति के मन का मन की इंद्रिया सारी ग्रंथि को दृष्टि अंगीकार है. क्रियाकरण तादात्म्य मीमांसा के मत में वेदांत मत में विद्यारण्य स्वामी ने 5 भूत बनाए. एकदम परमात्मा चेतन निष्ठ. हाँ, इधर प्रकार वाचस्पति ने मन को इंद्रिय मानी के ब्रह्म साक्षात्कार भी मन तो इंद्रिय से जन है. आते मानस है यह कहा है. अंतकरण प्रत्यक्ष ज्ञान का आश्रय होने के करता हो, जो करता हो सो करण हो नहीं. ಏನು ಕೊಟ್ಟಿದ್ರು ಬರ್ನ इलोर ये प्रत्यक्ष कोटर प्रत्यक्ष ज्ञान का लक्षण है. जिस मत में मन इंद्रिय नहीं, तिनके मत में इंद्रिय जन्यता प्रत्यक्ष ज्ञान का लक्षण नहीं, किंतु विषय चेतन का है. विषय चेतन का वृत्ति चेतन से अभेद ही प्रत्यक्ष ज्ञान का लक्षण है. प्रत्यक्ष ज्ञान का लक्षण है. प्रत्यक्ष ज्ञान का लक्षण है. प्रत्यक्ष ज्ञान का जिनके मत में तो वेदांति जिनके मत में वाचस्पति ವೇದಾಂತಿ ಅದರ जिनके मत में ಆದರೂ ಅವ ಮನಸ್ಸಿಗೆ ಇದು ಅಂದನಲ್ಲ, ಅವ್ರ ಮನಸ್ಸಿಗೆ ಒಂದು ಕಾರಣ ಅಂದರೆ ಮನಃಷ್ಠಾನಿ ಇಂದ್ರಿಯಾಣಿ. ಮನಃಷ್ಠಾನಿ ಇಂದ್ರಿಯಾಣಿ ಇದು ಇಟ್ಟು ವೇದಾಂತಗಳು ಅಂತ ಅಂದಾಗ ನೋಡಿ. ಜ್ಞಾನಕ ವೇದಾಂತ ಮತಕ್ಕೆ ನೀನು ಬೇಡ ಚೇತನ ಪ್ರತ್ಯಕ್ಷ ಜ್ಞಾನದ ಕಾರಣ. ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಇದು ವಿಷಯ ಚೇತನ ನಿಷ್ಠ ಪ್ರಮಾತೃನಿಷ್ಠ ಚೇತನಸ್ಯ ಪ್ರಮೇನಿಷ್ಠ ಚೇತನೇನ ಸ ಐಕ್ಯ ಪ್ರತ್ಯಕ್ಷ. ಹಾಂ, ಸ ಐಕ್ಯ ಪ್ರತ್ಯಕ್ಷ. ಆ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ. प्रत्यक्ष ज्ञान क्या ಅನ್ನೋದು ಇದು ಕಾರಣ. ಜ್ಞಾನಕ್ಕೆ ಪ್ರತ್ಯಕ್ಷ ಅಲ್ಲಿ ಶಬ್ದ ಹೆಂಗದದು,
ಅವೇದಿ ದೊಡ್ಡ ಅಕ್ಷರ, ಜ್ಞಾನಕಿ ಪ್ರತ್ಯಕ್ಷ ತಾಕ ಹೇತು ಹಿಂಗದದು. ವಾಸ್ತವಿಕ ಹಿಂಗೆ ಹೋದ್ರಿ ನೀವು. ಅದು ಪ್ರತ್ಯಕ್ಷ ಜ್ಞಾನ ಕಿ ಅಂದರೆ ಜ್ಞಾನಕಿ ಅಂದರೆ ತಾಕ ಹೇತು ಹೈ. ಪ್ರತ್ಯಕ್ಷ ಜ್ಞಾನಕಿ ತಾಕ ಹೇತು ಹೈ ಹಿಂಗೆ ಹೋದ. ಈಗ ಎನ್ ಲಕ್ಷಣ ಬರೀ ನೋಡಿ. ಜ ಇಂದ್ರಿ ತೀತಲಿಗೆ ಮೇಲೆ ಎಷ್ಟು ಸಿದ್ಧಾಂತದಲ್ಲಿ ಇಂದ್ರಿಯದಿಂದ ಉತ್ಪನ್ನಗೊಳ್ಪಟ್ಟಂಥ ಜ್ಞಾನ ಪ್ರತ್ಯಕ್ಷ ಆಗುತ್ತದೆ. ಇದರದ್ದು ಅಂಗೀಕಾರ ಮಾಡಿಲ್ಲ ಅವರು. ಮತ್ತೇನು ಮಾಡೋದು ಅವರು? ವೃತ್ಯವಚಿನ್ನ ಚೇತನದೊಡನೆ ವಿಷಯವಚಿನ್ನ ಚೇತನ ಅಭೇದವೇ ಇದು. ಅಭೇದ ಏನಂತ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ, ಪ್ರತ್ಯಕ್ಷ ಜ್ಞಾನ ಆಗ್ಲಿಕ್ಕೆ. ಹಾಂ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ. ಅದು ಓದಾಳಿ ಹೆಂಗೆ ಹಂಗೆ ಓದ್ರಿ ನೀವು. ಇಲ್ಲ, ಆ ಪ್ರತ್ಯಕ್ಷ ಐತಲ್ಲ, ಪ್ರತ್ಯಕ್ಷ ಮೇಲೆ ಒಂದು ಆಕಡೆ ಹಾಕ್ರಿ, ಜ್ಞಾನ ಮೇಲೆ ಎರಡು ಹಾಕ್ರಿ. ಪ್ರತ್ಯಕ್ಷ ಕಿಯರ್ ಅದನ್ನೇ ಜ್ಞಾನಿಕಿ ತಾಕ ಅಂದರೆ ಕೀದು ತಾಕನೇ ಬರ್ತದೆ. ಅದು ಕೀನೇ ಕೀ ಅಂದರೆ ತಾಕ, ಮುಂದೆ ತಾಕ ಮತ್ತು ಅದ ಅದು ಎರಡಿಲ್ಲ. ಕೀ ಅಂದರೆ ತಾಕ, ಜ್ಞಾನಕ ಇಲ್ಲ ಇರಲಿ ಸುಮ್ಮನೆ. ಜ್ಞಾನಕಿ ತಾಕಿ ಅದು ಬಾಣ್ಬಿಡ್ರಿ ಕೀ. ಮ್ಯಾದ ಕೀ ಅಂದರೆ ತಾಕಿ ಎರಡಿಲ್ಲ, ಒಂದೇ. ಕೀ ಅಂದರೆ ತಾಕ. ಹಾಂ ಹೇತು ಅಂದ್ರೆ ಕಾರಣ ಐತಿ. ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ. ಜ ಇಂದ್ರಿಯ ಸಂಬಂಧ घटाधिक होवे ता इंद्रिय द्वारा अंतकरण की वृत्ति बाह्य जाय के विषय के आकार के. आकार अंदर संबंध, आकार अंदर संबंध. ಮುಂದೆ ಯಾಕಂದ್ರೆ ಮುಂದೆ ಮತ್ತು ಆಕಾರ ಅದ, ಎರಡು ಆಕಾರ ಆಗಲ್ಲ. ಆಕಾರಕ್ಕೆ ಸಮಾನಾಕಾರ, समानाकार होइके, समानाकार होइके विषयते संबंधवती होवे है. ಎಲ್ಲಿ ಇಂದ್ರಿಯ ಸಂಬಂಧ ಘಟಾದಿಗಳ ಇರುವವೋ ಅಲ್ಲಿ ಇಂದ್ರಿಯ ದ್ವಾರ ಅಂತಃಕರಣ ವೃತ್ತಿ ಹೊರಗೆ ಹೋಗಿ, ಇಂದ್ರಿಯ ದ್ವಾರ ಅಂತಃಕರಣ ವೃತ್ತಿ ಹೋಗಿ ವಿಷಯದ ಸಂಬಂಧ ಆದ್ಮೇಲೆ ಆ ವಿಷಯ ಹ್ಯಾಂಗದ ಹಂಗೆ ಅದರದ ಆಕಾರ ಆಯಿತು. ವಿಷಯ ಹೆಂಗದ ಸಮಾನ ಆಕಾರ, ಹಂಗೆ ವಿಷಯ ಹೆಂಗೈತೆ ಅದು ಹಂಗೆ ಆಕಾರ. ಸಮಾನ ಆಕಾರ ಅಂದ್ರೆ ಗೊತ್ತಾಗ್ತದೆ ನಿಮಗೆ. ವಿಷಯ ಹೆಂಗೈತೆ ಹಂಗೆ. ಇಡ್ಲಿ ಸಾಚೆ ಹಂಗೆ ಇರ್ತಾವಲ್ಲ ಹಂಗೆ ಅದು ರಸ ಆತದ. ಹೋಯ್ಕೆ ವಿಷಯತೆ ಸಂಬಂಧವತಿ ಹೋವೆ. ವೃತ್ತಿ ಸ್ತ್ರೀಲಿಂಗ ಪುಲ್ಲಿಂಗ? ಪುಲ್ಲಿಂಗ ಏನು ಗೊತ್ತಲ್ಲ ನನಗೆ. ಅದಕ್ಕೆ ವತಿ, ಅದಕ್ಕೆ ಸಂಬಂಧವತಿ. ವಿಷಯದೊಡನೆ ಅದು ಸಂಬಂಧ ಉಳ್ಳುವುದು ಆಗುತ್ತದೆ, ಸಂಬಂಧ ಉಳ್ಳುವುದು ಆಗುತ್ತದೆ. ಯಾತೆ ಆದ್ದರಿಂದ वृत्ति उपहित चेतन की विषय उपहित चेतन की उपाधि एक देश में होने थे उपहित चेतन का भी अभेद हुए है. अभेद हुए है बचन चेतन. ಆದ್ದರಿಂದ ರತ್ನಾವಳಿದಾಗ ಹೋಗಿವೆಲ್ಲ, ರತ್ನಾವಳಿದೆ ಪ್ರಸಂಗ ಅದು. ಇಲ್ಲಿದೆ ಪ್ರಸಂಗ ಅವ್ರು ಬರ್ದಾರ. ಹಾಂ ಸೇಮ್. ಹಾಂ ಆದ್ದರಿಂದ ವೃತ್ತಿ ಉಪೀತ ಚೇತನ್, ವಿಷಯ ಉಪೀತ ಚೇತನ್, ಉಪಾಧಿ ಏಕ ದೇಶ ಮೇವನೈತೆ. ಎರಡು ಉಪಾಧಿಗಳು ಒಂದೇ ದೇಶದಲ್ಲಿ ಇರೋಣದ್ರದಿಂದ ಎರಡು ಉಪೀತ ಚೇತನದೂ ಕೂಡ ಅಭೇದ ಆಗುತ್ತದೆ. ಎರಡು ಉಪಾಧಿಗಳು ಒಂದೇ ತೌಲಿ ತಂದೆವಂದ್ರೆ ಉಪೀತದ ಅಭೇದ. ಎರಡು ಉಪಾಧಿಗಳು ಎರಡು ಒಂದೇ ಸ್ಥಳದಲ್ಲಿ ತಂದೆವು ಅಂದ್ರೆ ಉಪೀತದ ಅಭೇದ. ಹೇಗೆ ಅಂತ ಕೇಳಿದರೆ
ಘಟ ತಂದು ನಾವು ಮಠದಾಗ ಇಟ್ಟೆವು. ಘಟ ತಂದು ಆದ್ಮೇಲೆ ಘಟ ಉಪೀತ, ಮಠ ಉಪೀತ, ಘಟ ಉಪೀತ, ಮಠ ಉಪೀತ, ಮಠ ಉಪೀತ ಆಯ್ತಲ್ಲ. ಈಗ ಎರಡು ಉಪಾಧಿ ಒಂದೇ ಅದಾವ, ಎರಡು ಉಪಾಧಿ ಇಲ್ಲ, ಎರಡು ಉಪಾಧಿ ಒಂದೇ ಅದಾವ. ಹಿಂಗೆ ತಿಳಿದ್ರೂ ಕೂಡ ಉಪೀತದ ಭೇದ. ಅದು ಹೇಗೆ ಅಂದ್ರೆ ಜ್ಞಾನಿ ಜೀವನ್ಮುಕ್ತಿನಿಗೆ ಜೀವನ್ಮುಕ್ತಿ ಅಂತ ಹೇಳಿದಾನ. ಇವು ಉಪಾಧಿ ಮೂಲಕವಾಗಿ ಆಡ್ ತೋರ್ಲಿಕ್ಕೆ ಎರಡು ಉಪಾಧಿ ಬೇಕು. ಘಟಕ ಉಪಾಧಿ ಘಟ ಚೇತನಕ ಘಟ ಉಪಾಧಿ, ಮಠಕ ಮಠ ಉಪಾಧಿ. ಎರಡು ಉಪಾಧಿಗಳಿಂದ ಎರಡು ಭೇದ ತೋರ್ಲತ್ತವ. ಉಪಾಧಿ ಇಲ್ಲಾಂದ್ರೆ ಎರಡು ಅಭೇದ ಅದ, ಉಪೀತದ ಅಭೇದ ಅಂತ ಹಿಂಗೆ ಜ್ಞಾನಿ ತಿಳಿದಾನ. ಈಗ ಮೂರನೇದು ಯಾವುದು ಹೋಗ್ಯಾವಲ್ಲ ಇವು ಕೇಳೋದಿಲ್ಲ ಮೊದಲೇ. ನೋಡ್ರಿ, ಮೊದಲೇದು ಎರಡು ಉಪಾಧಿಗಳು ಏಕತ್ರ ತಂದ ಇಟ್ಟಿದ್ರೆ ಆ ಉಪೀತದಾದರೂ ಕೂಡ ಅಭೇದ ಆಗುತ್ತದೆ. ಹಿಂಗೆ ಮುಮುಕ್ಷು ಮಾಡಬೇಕು, ಪ್ರಯತ್ನ ಮಾಡಬೇಕು. ಇನ್ನು ಇವೆರಡು ಉಪಾಧಿ ಅಂತ ಹಿಂಗೆ ತಿಳಿದ ಜ್ಞಾನಿ. ಇವೆರಡು ಉಪಾಧಿ ಅದಾವ. ಎಲ್ಲಿ ತನಕ ಎರಡು ಉಪಾಧಿಗಳು ಬೆನ್ನಿರು ಅಲ್ಲಿ ತನಕ ಉಪೀತದಾದರೂ ಕೂಡ ಅಭೇದ ಆಗುವುದಿಲ್ಲ. ಉಪೀತದ ಒಂದೇ ಅದ, ಉಪಾಧಿ ಮೂಲಕ ಅವಾಗೆ ಎರಡು ತೋರ್ಲತ್ತಂದು ತಿಳಿದ ನಮ್ಮ ಜ್ಞಾನಿ. ಈಗ ಮೂರನೇದು ಯಾವುದು? ಮೂರನೇದು ನಮ್ಗೆ ಹೆಂಗೆ ಗೊತ್ತು? ಅವೆಲ್ಲ ಮೂರನೇ ಜನ ಹೇಳಿದ್ರೆ ಮೊದಲೇ ಹೇಳಿದ ಅಂತ ಹೇಳಿದ್ರು. ಎರಡು ಉಪಾಧಿಗಳು ನಷ್ಟ ಅದು ಅಂದ್ರೆ ಉಪೀತದು ಅಭೇದ ಬಗ್ಗೆ ಹೇಳ್ಕೊತಾರವರು. ಅಭೇದ ಇದು ವಿಧೇಯ ಮುಕ್ತಿಯಲ್ಲಿ ಎಲ್ಲ ಉಪಾಧಿಗಳು ನಷ್ಟ ಆಗ್ಯಾವ. ಅಲ್ಲಿ ಉಪೀತ ಅಭೇದನ ಪ್ರಶ್ನೆ ಇಲ್ಲ, ಒಂದೇ ಅದು. ಅದಕ್ಕೆ ಇವು ಮೂರು ತಿಳ್ಕೋಬೇಕು. ಯಾಕೆ ವೃತ್ತಿ उपीत चेतनिकी विषय चेतनिकी विषय उपी चेतनिकी उपाधि एक देश में होने थे. उपीत ಬರ್ಕೊಂಡು उपाधि एक देश में होने थे. उपीत चेतन उपाधिಗಳು उपीत चेतन उपाधि ಉಳ್ಳುದು उपाधि ಉಳ್ಳುದು उपीत चेतनिकी विषय उपी चेतनिकी उपाधि ಎರಡು ಒಂದೇ ದೇಶದಲ್ಲಿ ಘಟ ತಂದು ಮಠದಾಗಿಟ್ಟೆವು. ಏಕ ದೇಶ में होने थे उपीत चेतन का भी अभेद होवे है. ಭೇದ ಆಗುತ್ತದೆ ಚೇತನಿಕೆ ತನಕ. ಈಗ ಯದ್ಯಪಿ ಏನಂತ ನೋಡಿ, ಯದ್ಯಪಿ ಮೊದಲೇ ಅನ್ಕೋಬೇಕು. यद्यपि सुखादिकन का ज्ञान इंद्रियजन्य नहीं. यद्यपि उपीत ಅದಕ್ಕತ್ತೀರಿ ನೀವು. उपीत अभेद ಆಗ್ತದ, ಇದ್ರ ಮೇಲೆ ಶಂಕ ಒಂದು. यद्यपि सुखादिकन का ज्ञान इंद्रियजन्य नहीं. सुखादिकन ज्ञान ಅದರಿಂದ ಆಗಲ್ಲ. और शुद्ध आत्म ज्ञान भी शब्दजन्य है, सो भी इंद्रियजन्य नहीं. सो भी इंद्रियजन्य नहीं. ನಿಮಗೆ ಯದ್ಯಪಿಗಾನದ ಅಭಿಪ್ರಾಯ ಏನದ? ಸುಖಾದಿಗಳ ಜ್ಞಾನ ಇಂದ್ರಿಯಜನ್ಯ ಇಲ್ಲ, ಶುದ್ಧಾತ್ಮ ಜ್ಞಾನನು ಶಬ್ದಜನ್ಯ ಐತಿ, ಇಂದ್ರಿಯಜನ್ಯನೇ ಇಲ್ಲಲ್ಲ ಅಂತ ಅವನ ಅಭಿಪ್ರಾಯ. ಆದರೂ ಇವೆರಡೂ ಪ್ರತ್ಯಕ್ಷ ಅದಾವ. ಅದಕ್ಕೆ ವೇದಾಂತಗಳು ಅವನಿಗೆ ಸಮಾಧಾನ ಹೇಳ್ತಾರೆ. ತಥಾಪಿ ವಿಷಯ ಚೇತನ್ और वृत्ति चेतन का भेद नहीं. विषय चेतनದು वृत्ति चेतनದು ಭೇದ ಇಲ್ಲ. ಯಾಕಿಲ್ಲ? ಸುಖಾಕಾರ ವೃತ್ತಿ ಅಂತಃಕರಣ ದೇಶ ಮೇ ಹೈ. ಈ ವೃತ್ತಿ ತಮ್ಗೆ ಯಾವುದು ಸುಖ ಹೆಂಗಾಗ್ತದ? ನಿಮ್ಗೆ ಸುಖ ಹೆಂಗಾಗ್ತದ? ಇಚ್ಛಿತ ವಸ್ತು ಎದುರುಗಡೆ ನೋಡಿದ್ವಿ, ಕೇಳಿದ್ವಿ, ಆ ತದಾಕಾರ ವೃತ್ತಿ ಸಂಸ್ಕಾರ ಜಾಗೃತಿ ಆಗ್ತದೆ. ವಿಷಯ ಈ ಪ್ರಕ್ರಿಯೆ ಅಂತ ಹೇಳ್ತಾರೆ. ಹಿಂಗೆ ಯಾರು ಹೇಳ್ತಾರಂತೆ ಸುಖಾಕಾರ ವೃತ್ತಿ ಹೆಂಗಿರ್ತದೆ? ಈಗ ಮೊದಲ ವಿಷಯ ಭೋಗಿಸಿದ ವೃತ್ತಿ
ಅದರ ಸಂಸ್ಕಾರ ಅಂತಕಣದಲ್ಲಿ ವಿದ್ಯಮಾನ ಇದೆ. ಆ ಸಂಸ್ಕಾರ ಅದೃಷ್ಟವಶಾತ್ ವಿಷಯ ಸನ್ನಿಕರ್ಷ ಆಯ್ತು ಅಂತ ಹೌದು, ವಿಷಯ ಸನ್ನಿಕರ್ಷ ಆಯ್ತು. धर्मादिक निमित्त से अनुकूल प्रतिकूल ज्ञान का संबंध हुए ता का उत्पादन करना तक नहीं। ताई निमित्त से सुख दुख को विषय करने वाली अंतःकरण की वृत्ति हुए है। सुख दुख को विषय करने वाली ಇದು ಸ್ಪಷ್ಟವಾಗಿ ಪ್ರಥಮ ಇದರಾಗೆ ಪಟ್ಟಾರ ನಿಮ್ಗೆ ಅವು ಇವೆಲ್ಲ ಓದಬೇಕು ಈಗ. ಹೌದು, ಮೊದಲೇ ಹೇಳೋರು ಪ್ರತ್ಯಕ್ಷ ಇದ್ರಾಗ ಪ್ರಮಾಣ ಇಲ್ಲಿ ಏನು ಮೊದಲು ಇದ್ರಾಗ ಪ್ರತ್ಯಕ್ಷ ಆಗೇ ಇಲ್ಲ. ಅದು ರತ್ನಾವಳಿ ಸ್ಪಷ್ಟವಾಗಿ ತಿಳಿಸ್ಯಾರ. ರತ್ನಾವಳಿ ಒಳಗೆ ಸುಖ ದುಃಖ ಜ್ಞಾನ ಹೆಂಗಾಗ್ತದೆ. ಹಾಂ, ಏನು ಹೇಳಿದ್ರು ನೋಡ್ರಿ ಇಲ್ಲಿ ತನಕ ಸಿದ್ಧಾಂತ. ನಾನು ನೀವು ಅಲ್ಲಿ ಏನು ಮಾಡ್ತೀರಿ? ಏನು ಕೆಲಸನೇ ಇಲ್ಲ, ಸುಮ್ಮನೆ ಕೊಂಡು ತಿರುಗಾಡ್ತಾ ಹಾಕೊಂಡು ಈ ಕಡೆ ಮಕ್ಕಳಿ ಹಾಕೊಂಡು. ಹಾಂ, ಅದೇ ದಾಗ್ಯದಿಲ್ಲ, ನೋವು ನಾಷ್ಟ ಆಗ್ಯದಿಲ್ಲ. ಇವ್ರು ಚಹಾ ತೊಗೊಂಡು ಬಂದ್ರೆ ಅಲ್ಲಿ ಏನು ಮಾಡುತ್ತೀರಿ? ಆಗಿಲ್ಲ, ಆಗಿತ್ತು. ನೋವು ನಾಷ್ಟ ಆಗ್ಯದ, ಇದು ಆಗ್ಯದ ಒಂದು ತಾಸು. ಯಾನಕ್ಕೇನ ನಾವು ಅನುಕೂಲ ಮಾಡಿಕೊಂಡು ಎಲ್ಲರೂ ಹೇಳೋರಿದ್ರೆ ಹಿಂಗೆ ಗುರು ಕಳ್ಕಳಿ ಚಾಸವ ಶಿಕ್ಷ ತಳಮಳಿ ಚಾಸವ. ಹೇಳೋರಿದ್ದಾಗ ಅಲ್ಲ, ಎಲ್ಲರೇ ಹೇಳೋರಿದ್ರೆ ಅಲ್ಲಿ ನಾವು ಟೈಮ್ ತೆಗೆದು ಮತ್ತೆ ಸಿಗಲಿದ್ರು ಅಂತ ಹಿಂಗೆ ಕಳ್ಕೊಳ್ಳೋದ್ರಿಂದ ಯಾವಾಗ ಕೇಳಬೇಕು ಒಳಬೇಕು. ಏನ್ರಿ ಕಳ್ಕೊಂಡೆವು, ಏನು ರೈತನ ಎಷ್ಟು ಸಾರ್ಕ ಎಷ್ಟು ಹಂಗೆ ಇದು ಕಳ್ಕೊಂಡೆವು, ಏನು ಕಳ್ಕೊಂಡೆವು, ಈಗ ಹೋಯ್ತಲ್ಲ ಮತ್ತು ನಿಮ್ಗೆ ಸಿಗಲ್ಲ, ಎಲ್ಲರೂ ಹೋಗ್ಲಿಕ್ಕೆ ಬರಲ್ಲ. ಆಯ್ತಾ? ಹಾಂ, ಈ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಹೇಳ್ತಾರೆ ಅವರು. ಎಲ್ಲಿ ಏನು ನಡೆದು ತಮ್ಮ ನೋಡೋಕೆ ಹೋಯ್ತದೆ. ಸುಖ ದುಃಖ ನಮ್ಗೆ ಸುಖ ದುಃಖ ಜ್ಞಾನ ನಂಗಾತಪ್ಪ ಅಂದರೆ ಧರ್ಮಾದಿಗಳ ಮೂಲಕವಾಗಿ ಅನುಕೂಲ ಪ್ರತಿಕೂಲ ಸಂಬಂಧ ಆಯ್ತಪ್ಪ ಅಂದ್ರೆ ಆ ಸುಖವನ್ನು ವಿಷೀಕರಿಸುವಂಥ ಅಂತಃಕರಣ ವೃತ್ತಿ ಆಗುತ್ತದೆ. ಅಲ್ಲಿ ಸುಖ ವಿಷಯ ಪ್ರತ್ಯಕ್ಷ ಐತಿ, ಅದರ ಬಗ್ಗೆ ಹೇಳ್ತಾನ. ತಥಾಪಿ ಯದ್ಯಪಿ ಅಂತಿದ್ನು ಸುಖ ದುಃಖಗಳ ಜ್ಞಾನ ಇಂದ್ರಿಯಜನ್ಯ ಇಲ್ಲ. ಯದ್ಯಪಿ ಸುಖ ಮತ್ತು ದುಃಖ ನಮಗೇನು ಸುಖ ಆತವಲ್ಲ, ಇದು ಇಂದ್ರಿಯಜನ್ಯ ಇಲ್ಲ. ಯಾವ ಇಂದ್ರಿಯನೂ ಸುಖ ದುಃಖ ಜ್ಞಾನ ಆಗಲ್ಲ. ಅದೇ ರೀತಿಯಾಗಿ ನಿಮ್ಗೆ ಆತ್ಮ ಬ್ರಹ್ಮದ ಜ್ಞಾನನೂ ಇಂದ್ರಿಯಜನ್ಯ ಆಗುವುದಿಲ್ಲಲ್ಲ. ಇಂದ್ರಿಯಜನ್ಯ ಅಂದ್ರೆ ಅಂತಃಕರಣ ಒಂದು ಇಂದ್ರಿಯ ನ್ಯಾಯಕ ಕಡೆ ಹೋಗಬೇಡಿ. ನಿಮ್ಮ ಸಿದ್ಧಾಂತ ಹೇಳ್ಬೇಕು. ಸಿದ್ಧಾಂತ ಮತ ನಡೆದೀಗ ನ್ಯಾಯಿಕ ಕಡೆ ಹೋಗ್ಬಿಡ್ತೀವಿ. ಸಿದ್ಧಾಂತ ಮತದಲ್ಲಿ ಸುಖ ದುಃಖ ಜ್ಞಾನ ಇಂದ್ರಿಯ ಯಾವ ಇಂದ್ರಿಯಿಂದ ಹುಟ್ಟಿಲ್ಲ. ಆತ್ಮ ಬ್ರಹ್ಮದ ಜ್ಞಾನನೂ ಯಾವ ಇಂದ್ರಿಯಿಂದ ಹುಟ್ಟಿಲ್ಲ. ಕೇವಲ ಇಂದ್ರಿಯ ಮಹಾವಾಕ್ಯದಿಂದ ಉತ್ಪನ್ನವಾಲ್ಪಟ್ಟಂಥ ಜ್ಞಾನ ಐತಪ್ಪ ಅಂದ್ರೆ ಅಲ್ಲಿ ತಾನೇ ಅವ ಪ್ರಕಟ ಆಗ್ತಾನೆ. ಅಹಂ ಬ್ರಹ್ಮಾಸ್ಮಿ. ಅಲ್ಲಿ ಇಂದ್ರಿಯ ಉಪಯೋಗ ಇಲ್ಲ. ಆತ್ಮ ಬ್ರಹ್ಮರ ಪ್ರತ್ಯಕ್ಷದಲ್ಲಿ ಇಂದ್ರಿಯಗಳು ಉಪಯೋಗ ಇಲ್ಲ. ಇಂದ್ರಿಯಗಳೇ ಹೋಗಿ ಮುಟ್ಟಲ್ಲಿ. ಇಂದ್ರಿಯಗಳು ಹೊರಗಿದ್ದಾವ, ಹೊರಗೆ ನೋಡ್ತಾವು, ಹೊರಗೆ ನೋಡ್ತಾವು. ಒಳಗೆ ಇದ್ದ ನೀವು ಒಳಗೆ. ಹಾಂ, ವಿಚಾರ ಸಾಗರ 2ನೇ ತರಂಗದಾಗ ಪ್ರತ್ಯೇಕ ಒಂದೊಂದು ಇಂದ್ರಿಯಗಳು ಹೇಳುವ ಕಾಲದಾಗ ಅವ್ರು ಹೇಳ್ಯಾರ, ಸ್ವಭಾವತಃ ಇಂದ್ರಿಯಗಳು ಹೊರಗೆ ನೋಡ್ತಾವೆ, ಇವು ಒಳಗಿದ್ದಂಥ ಆತ್ಮನು ಇವು ನೋಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳ್ಯಾರ. ಆಯ್ತಾ? ಅಂತೂ ಈಗ ಹಾಂ, ಇಂದ್ರಿಯ ಉಪರಾಣ್ಯವಲ್ಲ. ತಥಾಪಿ ಸಮಾಧಾನ ಹೇಳ್ತಾರೆ. ಈಗ तो भी प्रत्यक्ष है, इंद्रियजन्य नहीं, तो भी प्रत्यक्ष. आದರೂ प्रत्यक्ष ಇದ್ದಾವ. ಹೆಂಗೆ ಪ್ರತ್ಯಕ್ಷ? ವಿಷಯ ಚೇತನ ವೃತ್ತಿ ಚೇತನಕ ಭೇದ ನಹಿ. ವಿಷಯ ಚೇತನದು ವೃತ್ತಿ ಚೇತನದು ಭೇದ ಇಲ್ಲ. ಎರಡು ಚೇತನ ಪಣ ವಿಷಯ ಮತ್ತು ವೃತ್ತಿ ಎಲ್ಲಿ ಎರಡೂ ಏಕದೇಶದಲ್ಲಿ ಬರುವು, ಅಲ್ಲಿ ಆ ಚೇತನದಾಗೂ ಭೇದ ಇರ್ತದೆ. ಚೇತನ ಯಾಡಿಲ್ಲ. ಈಗ ಚೇತನ ಯಾಡಿರುವುದಿಲ್ಲ, ಚೇತನದ ಭೇದ ಇಲ್ಲ. ಕಾಯ್ತೆ ಯಾಕೆ ಹೇಳ್ತಾರೆ? ವಿಷಯ ಹೇಳ್ತಾರೆ. ಅದು
ಸುಖಾಕಾರ ವೃತ್ತಿ, ಸುಖಾಕಾರ ವೃತ್ತಿ ಹೆಂಗ ಘಟಾಕಾರ ವೃತ್ತಿ, ಘಟಾಕಾರ ವೃತ್ತಿ. ಈಗ ನಿಮ್ಗೆ ಏನೋ ಒಂದು ನಿಮಿತ್ತದಿಂದ ಸುಖ ಆಯಿತು, ಅಹಂ ಸುಖಿ ಅಂದೆ. ಅಂದ್ರೆ ಸುಖ ವಿಷಯ ಎಲ್ಲೈತಿ ಅಂತಕರಣ, ವೃತ್ತಿ ಎಲ್ಲದ ಒಳಗೆ ಹೋಯ್ತು, ಹೌದಿಲ್ಲ? ವೃತ್ತಿಗ ಒಳಗೆ ಹೋಗ್ಯದ. ವಿಷಯ ಸುಖ ಅಂತಕರಣದಾಗ ಆಗ್ತದ ನಮ್ಮ ಸುಖ, ಹೌದಿಲ್ಲ? ಏನು ಹೊರಗೆ ಆಗ್ತದ ಒಳಗೆ. ಹಾಂ, ಸುಖಾಕಾರ ವೃತ್ತಿ ಅಂತಕರಣ ದೇಶ ಮೇ ಹೈ, ಅವರ ಸುಖ भी ಅಂತಕರಣ ಮೇ ಹೈ, ಸುಖನೂ ಅಂತಕರಣದಲ್ಲಿ. ಮತ್ತೆ ಹೆಂಗ ಮ್ಯಾಲೆ ಹೇಳೋದು ಕೂಡಿಸ್ ತೋರಿಸ್ಕೊಂಡ್ರ ಈಗ ವಿಷಯ ಅಂದ್ರೆ ಸುಖಾಕಾರ ವಿಷಯನು ಅಂತಕರಣದಲ್ಲಿ ಅದ. ಮತ್ತೆ ಅದೃಷ್ಟ ಬಿಸಿ ತಗೋಬೇಡ್ರಿ. ಫಕ್ತ ಲಕ್ಷಣ ಏನು? ವಿಷಯ ಉಪೈತಿ ಚೇತನ್, ವೃತ್ತಿ ಉಪೈತಿ ಚೇತನ್, ಸ ಐಕ್ಯ ಪ್ರತ್ಯಕ್ಷ. ಈಗ ನಿಮ್ಗೆ ಯಾವುದೇ ಒಂದು ನಿಮಿತ್ತ ಮೂಲಕವಾಗಿ ನಿಮಗೆ ಅದೃಷ್ಟ ಒಂದು ಪುಣ್ಯ ಮೂಲಕ ಧರ್ಮ ಮೂಲಕ ಹೋಗಿ ಸುಖ, ಅಹಂ ಸುಖಿ ಅಂದ್ರಿ, ಅವು ನಿಮ್ಗೆ ಸುಖ ಆಗ್ಯದ. ಈಗ ಸುಖದ ಜ್ಞಾನ ಆಗೈತಿ ತಿಳ್ಕೊಂಡು ಆ ಕಾಲದಾಗ ಅವು ವೃತ್ತಿ ಹೋಗಿ ಅದಕ್ಕೆ ವಿಷೀಕರಿಸಬೇಕಲ್ಲ. ವೃತ್ತಿ ಹೋಗಿ ವೃತ್ತಿ ಸಂಬಂಧ ಆಯಿತು. ವೃತ್ತಿ ಉಪಿ ಚೇತನ ಇಲ್ಲಿ ಬಂದದ, ವೃತ್ತಿ ಉಪಿ ಚೇತನ ಇಲ್ಲಿ ಬಂದದ. ಇದು ವಿಷಯದ, ಇದು ಘಟ ವಿಷಯ ಉಪಿ ಚೇತನ, ಸ ಐಕ್ಯ ಪ್ರತ್ಯಕ್ಷ, ಇದು ಪ್ರತ್ಯಕ್ಷ. ಹಂಗ ಸುಖ ವಿಷಯ, ಸುಖ ಇದು ವಿಷಯ ಅಂತಕರಣದಾಗದ. ವೃತ್ತಿ ಅಲ್ಲಿ ಹೋಗಿ ಸಂಬಂಧ ಆಗ್ಯದ. ಸುಖ ವಿಷಯ ಇದು ವಿಷಯ ಉಪಿ ಚೇತನ, ವೃತ್ತಿ ಉಪಿ ಚೇತನ, ಸ ಐಕ್ಯ ಪ್ರತ್ಯಕ್ಷ. ಆಯ್ತಿಲ್ಲ ಪ್ರತ್ಯಕ್ಷ. ಇಂದ್ರಿಯಜನ್ಯ ಐತೇನದು? ಇಂದ್ರಿಯಜನ್ಯ ಅಲ್ಲ, ಇವ್ರು ಹೇಳಕತ್ತಾರ ಅವ ಇಂದ್ರಿಯಜನ್ಯ ಇಲ್ಲ. ಹ್ಯಾಂಗ ಪ್ರತ್ಯಕ್ಷ? ಯದ್ಯಪಿ ಇಂದ್ರಿಯಜನ್ಯ ಇಲ್ಲದಿದ್ದರೂ ಕೂಡ ಪ್ರತ್ಯಕ್ಷ, ಇಂದ್ರಿಯಜನ್ಯ ಇಲ್ಲದಿದ್ದರೂ ಪ್ರತ್ಯಕ್ಷ. ವಿಷಯ ಉಪೈತಿ ಚೇತನ, ವೃತ್ತಿ ಉಪೈ ಚೇತನ, ಸ ಐಕ್ಯ ಪ್ರತ್ಯಕ್ಷ. ಚೇತನ ನಮ್ಮ ಸುಖ ವಿಷಯ ಏನಂತ? ಸುಖ ಅಂತಕರಣದಾಗ ವಿಷಯ, ವಿಷಯ ಸುಖ ಅಂತಕರಣದಾಗ. ಆ ವಿಷಯನ್ನ ವಿಷೀಕರಿಸುವಂತ ವೃತ್ತಿ ಅಲ್ಲಿ ಹೋಯ್ತು. ವೃತ್ತಿ ಹೌದಿಲ್ಲ? ವೃತ್ತಿ ಅದಕ್ಕೆ ಸಂಬಂಧ ಆದ ಕೂಡಲೇನೆ ಅವನ ಭಂಗ ಆಯ್ತು. ಅಹಂ ಸುಖಿ ಅಂತಾನ, ಅಹಂ ಸುಖಿ ಅಂತಾನ. ನಿಮ್ಗೆ ಇಂದ್ರಿಯ ಇದು ನೋಡಿ, ಪ್ರತ್ಯಕ್ಷ ಜ್ಞಾನ ಏನಾಗ್ತದಲ್ಲ ನಮಗೆ, ಪ್ರತ್ಯಕ್ಷ ಜ್ಞಾನ ಹೊರಗೆ ಇದು ಘಟ. ಅಂದ್ರೆ ಇಲ್ಲೀಗ ಪ್ರಮಾತ ಅದಾನ, ಪ್ರಮಾತ ಹೊರಗೆ ಇದ್ದಾನೆ ಪ್ರಮಾತ. ಆದರೂ ಸುಖ ಜ್ಞಾನ ಆಗೋ ಕಾಲದಲ್ಲಿ ಆ ಪ್ರಮಾತ ಆ ವಿಷಯದ ಮುಣಿಗ್ಯಾನ. ಬ್ರಹ್ಮಜ್ಞಾನ ಆಗೋ ಕಾಲದಾಗೂ ಕೂಡ ಆ ಕಾಲದಾಗ ಅಹಂ ಬ್ರಹ್ಮಾಸ್ಮಿ ಪ್ರಮಾತ ಆ ಬ್ರಹ್ಮ ಸ್ವರೂಪನೇ ಆಗ್ಯಾನ, ಉಳಿದಿಲ್ಲ. ಇಲ್ಲಿ ಘಟದ ಜ್ಞಾನ ಆಗೋ ಕಾಲದಲ್ಲಿ ಉಳ್ದಾನ, ಹೊರಗೆ ಅದಾನ. ಸುಖ ಜ್ಞಾನ ಆಗೋ ಕಾಲದಲ್ಲಿ ಒಳಗೆ ಮುಳುಗ್ಯಾನ. ಬ್ರಹ್ಮಜ್ಞಾನದ ಅಬ್ರಹ್ಮ ಸ್ವರೂಪನೇ ಆಗ್ಬಿಟ್ಟ. ವಿಷಯದಲ್ಲಿ ಉಳ್ದಾನ. ವಿಷಯನು ಇದು ಕೊಡ ಘಟ, ಘಟ ಜ್ಞಾನ ಒಳಗ ಪ್ರಮಾತ ಅದಾನ, ಹೊರಗೆ ಅದಾನ. ಸುಖ ಜ್ಞಾನದಾಗ ಸುಖದಾಗ ಮುಣಿಗ್ಯಾನ. ಇಷ್ಟು ಸೂಕ್ಷ್ಮ ಅದದು. ಅಹಂ ಸುಖಿ ಅಂದ್ಕೂಳೆ ಬೇಗ ಹೊರಗೆ ಬರ್ತಾನ. ಆ ಜ್ಞಾನ ಆಗೋ ಕಾಲದಾಗ ಒಳಗೆ ಅದ ನಾವು. ಇನ್ನು ಬ್ರಹ್ಮಜ್ಞಾನ ಆಗೋ ಕಾಲದಾಗ ಅಹಂ ಬ್ರಹ್ಮಾಸ್ಮಿ ಆ ಬ್ರಹ್ಮದ ಜೊತೆಗೆ ಹೋಗೇ ಬಿಟ್ಟ, ಉಪ್ಪಿನ ಗೊಂಬಿಗೆ ಬಳಿ. ತಿಳ್ತಿದ ಇಂಥ ಪ್ರಕ್ರಿಯೆ ಹೋಗುತ್ತೆ, ಎಲ್ಲ ಇರಬೇಕು. ನಿಮ್ಗೆ ಇವು ಜೊತೆ ನೀವೇ ಹೇಳಬೇಕಾಗಿತ್ತು. ಇದು ಎಂದು ಹೇಳಿದ್ದೆವು ಇವೆಲ್ಲ, ಇವೆಲ್ಲ ಹೇಳ್ಯೋದೆಲ್ಲ ತಿಳಿತೇಗ. ಈ ಸುಖ ವಿಷಯ ತಿಳಿತೇವೆ ನಿಮ್ಗೆ. ಹಾಂ, ಸುಖ ಪ್ರತ್ಯಕ್ಷ ಹ್ಯಾಂಗ? ಅವು ಸುಖ ವಿಷಯ ಇಂದ್ರಿಯಜನ್ಯ ಇಲ್ಲದಿದ್ದರೂ ಕೂಡ ಪ್ರತ್ಯಕ್ಷ. ಸುಖ ಅಂತಕರಣದಾಗದ, ಸುಖ ಇದು ವಿಷಯ. ಆ ಸುಖವನ್ನು ವಿಷೀಕರಿಸುವಂಥ ವೃತ್ತಿ ಒಳಗೆ ಹೋಯ್ತು, ಹೌದಿಲ್ಲ? ಹಾಂ, ವೃತ್ತಿ ಒಳಗೆ ಹೋದ ಕೂಡಲೇ ಅದಕ್ಕೆ ಸಂಬಂಧ ಒತ್ತಿ ಆಯಿತು. ಸಂಬಂಧ ಆದ ಅವನು ಭಂಗ ಆಯಿತು. ಅಂದ ಕೂಡಲೇ ಸುಖ ವಿಷಯ ಪ್ರತ್ಯಕ್ಷ ಆಯಿತು. ಅಹಂ ಸುಖಿ ಅಂದ.
हाँ कहते सुखाकार वृत्ति अंतकरण देश में है और सुख भी अंतकरण में है। कहते वृत्ति उपीत चेतन, वृत्ति उपी चेतन ಮತ್ತೆ ವಿಷಯ ಉಪಿ ಚೇತನ, ವಿಷಯ ಉಪಿ ಚೇತನ ಅಂದರೆ ಸುಖ, ವಿಷಯ ಉಪಿ ಚೇತನ ಅಂದ್ರೆ ಸುಖ. ಚೇತನಕ ಅಭೇದ है, ಅಭೇದ ಆಗಿರುತ್ತದೆ. हाँ चेतन का अभेद ಅಂದರೆ ಸುಖ ವಿಷಯ ಪ್ರತ್ಯಕ್ಷ ಆಯಿತು. ಈಗ ಅದರಂತೆ आत्माकार वृत्ति का उपादान कारण अंतःकरण है. आत्माकार वृत्ति आत्माकार ಅಂದ್ರೆ ಅಲ್ಲಿ ನಿನ್ನೆ ಹೇಳಿದ್ರು ನೋಡು, ಶುದ್ಧೋ ಪ್ರಕಾಶೋ ಹಂ, ಅದು ಉಪಾದಾನ ಕಾರಣ ಅಂತಃಕರಣ. ಸ್ವವೃತ್ತಿ ವೃತ್ತಿ ಉಪಾದಾನ ಕಾರಣ ಅಂತಃಕರಣ. ಸ್ವವೃತ್ತಿ ಅಂತಃಕರಣ ಉಪೀತಿ ಚೇತನಕ್ಕೆ अभिमुख हुई है. ಅಂತಃಕರಣ ಉಪೀತಿ ಚೇತನಕ್ಕೆ ಅಭಿಮುಖ ಅಂದ್ರೆ ಸಮೋರ, ಮುಂಭಾಗದಲ್ಲಿ ಆಗೈತಿ, ಸಮ್ಮುಖ. ಯಾತೆ ಆತ್ಮಾಕಾರ ವೃತ್ತಿ ಭಿ ಅಂದ್ರೆ ಶುದ್ಧೋ ಪ್ರಕಾಶೋ ಹಂ, ಈ ವೃತ್ತಿನೂ ಕೂಡ ಅಂತಃಕರಣ ದೇಶದಲ್ಲಿನೇ ಅದ. ಸೊ ಅಂತಃಕರಣ ही शुद्ध आत्मा की उपाधि है. शुद्ध ಆ ಅಂತಃಕರಣ ಶುದ್ಧ ಆತ್ಮನಿಗೂ ಕೂಡ ಉಪಾಧಿ ಇರುತ್ತದೆ. इस रीति से दोनों उपाधि एक देश में होने थे. ಎರಡು ಉಪಾಧಿಗಳು ಒಂದೇ ದೇಶದಲ್ಲಿ ಇರೋಣದಿಂದ ವೃತ್ತಿ ಚೇತನ್ विषय चेतन का ಅಂದರೆ ಅಂತಃಕರಣೋಪಿ ಚೇತನ का अभेद हुए है. याते सुखादि ज्ञान शुद्धात्म ज्ञान प्रत्यक्ष रूप है, प्रत्यक्ष रूप है. ಈಗ ಮಹಾವಾಕ್ಯ ಜ್ಞಾನ ನಿಮ್ಗೆ ಹೆಂಗಾಗ್ತದ? ಅರೇ ತತ್ವಮಸಿ ಗುರುಗಳು, ಅರೇ ತತ್ವಮಸಿ ತತ್ ಆ ಪರಮಾತ್ಮ, ತ್ವಂ ನೀ ಆತ್ಮ. ತ್ವಂ ಅಂದ್ರೆ ಆತ್ಮ ತೋಬೇಕಿದೆ, ಜೀವಲ್ಲ. ಯಾವಾಗ ಗುರುಗಳು ತತ್ವಮಸಿ ಮಹಾವಾಕ್ಯ ತತ್ ಆ ಪರಮಾತ್ಮ ನೀ ಇದ್ದಿ, ನೀ ಅಂದುಕೊಳ್ಳೆ ನಾನು ಆತ್ಮ, ಆತ್ಮ ಒಳಗಿದ್ದಾನೆ. ವೃತ್ತಿ ಹೋಗಿ ಒಳಗೆ ಸಂಬಂಧ ಒಳಗೆ ಹೋಯ್ತೀವಿ, ಯಾಕೋ ವಿಷಯ ಒಳಗೈತೀಗ, ಹೌದಿಲ್ಲ? ವೃತ್ತಿ ಹೋಗಿ ಏನು ಮಾಡ್ತು? ಆವರಣ ಭಂಗ ಮಾಡ್ತು. ವೃತ್ತಿದ ಕೆಲಸ ಅಟ್ಟೆ, ಆವರಣ ಭಂಗ ಮಾಡ್ತು, ಹೌದಿಲ್ಲ? ಆವರಣ ಭಂಗ ಮಾಡೋದ ಕೂಡಲೇ ಅಲ್ಲಿ ಹೆಂಗ ಈ ಘಟ ಉಪಿ ಚೇತನ್, ವಿಷಯ ಉಪಿ ಚೇತನ್. ವೃತ್ತಿದ ಕೆಲಸ ಆವರಣ ಭಂಗ ಮಾಡೋದು ಅಷ್ಟೇ. ಆದರೂ ಆ ಚೇತನ ಸ್ವಯಂ ಪ್ರಕಾಶ ಇರೋಣದ್ರದಿಂದ ಅದರ ಪ್ರಕಾಶದಲ್ಲಿ ಬೇರೆ ಯಾವುಗಳಲ್ಲಿ ಅಪೇಕ್ಷೆ ಅದು ಮಾಡಲಾರ್ದೆ ತಾನೇ ಪ್ರಕಟ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ತದೆ. ಫಕ್ತ ಆವರಣ ಭಂಗ ಅರ್ಥ ವೃತ್ತಿಯಾಗಿ ಸ್ವಯಂ ಪ್ರಕಾಶ ಇದ್ದಾನೆ. ಮ್ಯಾಲೆ ತೆಗೆದರೆ ಅದಕ್ಕೆ ಜರುತ್ತಿಲ್ಲ, ಮ್ಯಾಲಿನ ಹೊಟ್ಟೆ ಗಡಿ ಹೊಡೆದು ಜೀಪ್ ತಾನೇ ಪ್ರಕಾಶ ಆಗ್ತದೆ. ವಿಷಯ ಅಷ್ಟೇ ಚೇತನ್. ಸುಖಾದಿ ಜ್ಞಾನ ಶುದ್ಧ ಆತ್ಮಜ್ಞಾನ ಪ್ರತ್ಯಕ್ಷ ರೂಪ यहाँ ये निष्कर्ष है. ಅದರದೇ ಮತ್ತೆ ಹೇಳ್ತಾರೆ ಈಗ ನಿಷ್ಕರ್ಷ निचोड़. जहाँ विषय का प्रमाता से वृत्तिಯ द्वारा ಎಲ್ಲಿ ವಿಷಯದು ಪ್ರಮಾತಾಸೆ ವೃತ್ತಿಯ ದ್ವಾರ, ವೃತ್ತಿ ಅಂದರೆ ಘಟ ಹೆಂಗಾಗ್ತದೆ? ಘಟದು ವಿಷಯ ಘಟ ಅದು ಪ್ರಮಾತದೊಡನೆ ಸಂಬಂಧ ವೃತ್ತಿ ದ್ವಾರ ಆಗ್ತದೆ. ಅಥವಾ ಸಾಕ್ಷಾತ್ ಸಂಬಂಧವೇ ವೃತ್ತಿ ದ್ವಾರ ಅಂದಾಗ ಮ್ಯಾಲ ಘಟ ಅಂತ ಬರೀರಿ. ಸಾಕ್ಷಾತ್ ಸಂಬಂಧ ಅಂದ್ರೆ ಸುಖ ದುಃಖಗಳು. ವೃತ್ತಿ ದ್ವಾರನೇ ಸಂಬಂಧ ಆಗ್ತದೆ ಘಟದು. ಸಾಕ್ಷಾತ್ ಸಂಬಂಧ ಅಂದ್ರೆ ಸುಖ ದುಃಖ. ಸಾಕ್ಷಾತ್ ಅದಲ್ಲ, हाँ सुख दुख होवे. तीस विषय का ज्ञान प्रत्यक्ष है. अदर आ विषयಗಳ ಜ್ಞಾನ ಪ್ರತ್ಯಕ್ಷ है. सो विषय भी प्रत्यक्ष कही है. ಅಲ್ಲಿ ವಿಷಯನೂ ಕೂಡ ಪ್ರತ್ಯಕ್ಷ ಇರ್ತೈತಿ. ಜೈಸೆ ಅದು ಹೇಳ್ತಾರೆ ನೋಡಿ, ಘಟ का प्रत्यक्ष ज्ञान होवे. ನಿಮ್ಗೆ ಘಟದು ಪ್ರತ್ಯಕ್ಷ ಜ್ಞಾನ ಆಯಿತು, ಅಯಂ ಘಟ ಇದು ಕೂಡ. तब घट प्रत्यक्ष ऐसा व्यवहार हुए है.
ಘಟ ಇದು ನನಗೆ ಕಾಣ್ತು, ಘಟ ಪ್ರತ್ಯಕ್ಷ ಆಯಿತು, ಹಿಂಗೆ ವ್ಯವಹಾರ ಆಗ್ತದಿಲ್ಲ. घट का प्रत्यक्ष ज्ञान होवे तब घट प्रत्यक्ष ऐसा व्यवहार होवे है. बाह्य पदार्थन का वृत्तिय द्वारा प्रमाता से संबंध होवे है. ಹೊರಗಿನ ಪದಾರ್ಥಗಳದು ಯಾವುದೇ ಇರಲಿ ಅದು ವೃತ್ತಿಯ ದ್ವಾರ ಪ್ರಮಾತಾಸೆ ಸಂಬಂಧ ಹೋವೆ. ವೃತ್ತಿಯ ದ್ವಾರ हाँ और ಸುಖಾದಿಕನ का ಪ್ರಮಾತಾಸೆ ಸಾಕ್ಷಾತ್ ಸಂಬಂಧ. ಸುಖ ದುಃಖಾದಿಗಳು ಒಳಗೆ ಇದ್ದಾವ. ಆ ಸುಖ ದುಃಖಾದಿಗಳು ಪ್ರಮಾತ ಒಳಗೆ ಇದ್ದಾನ. ಇಬ್ರು ಅಲ್ಲೇ ಇದ್ದಾರೆ. ಹೆಂಗೆ ಧರ್ಮಾದಿಗಳು ಅಲ್ಲೇ ಇದ್ದಾವೋ ಹಂಗ ಸುಖ ದುಃಖಗಳು ಅಲ್ಲೇ ಇದ್ದಾವ. ಪ್ರಮಾತದೊಡನೆ ಸಾಕ್ಷಾತ್ ಸಂಬಂಧ ಐತಿ, ಸಾಕ್ಷಾತ್ ಸಂಬಂಧ ಐತಿ. ಪರಂತು ಅತೀತ ಸುಖಾದಿಕನಕ. ಅತೀತ ಅಂದ್ರೆ ಏನು? ಅತೀತ ಅಂದ್ರೆ ಅಂತರ ಅಂದ್ರ ಒಳಗ, ಅತೀತ ಅಂದ್ರ ಹಿಂದ ಭೂತಕಾಲ. ಅದೊಂದು ಶಬ್ದದಲ್ಲಿ ನಾ ಇಲ್ಲಿ ಇವ್ರ ಮೇಬಿ ಅತೀತದ ಮತ್ತೆ ಒಳಗಡೆ ಇಲ್ಲ. ಅತೀತ ಅಂದ್ರೆ ಭೂತಕಾಲ, ಕಳೆದು ಹೋದು, ಕಳೆದ ಹೋದಂತು. ಅತೀತ ಸುಖಾದಿಕನ का ಪ್ರಮಾತ से ವರ್ತಮಾನ ಸಂಬಂಧ नहीं. ಅತೀತ ಬಂದ್ರೆ ಭೂತಕಾಲದಲ್ಲಿ ಸುಖಾದಿಗಳದು ಪ್ರಮಾತದೊಡನೆ ವರ್ತಮಾನ ಸಂಬಂಧ ಇಲ್ಲಲ್ಲ. ಈಗ ಸದ್ಯ ನಿಮ್ಗೆ ಸುಮ್ಮ ಕುಂತೀರಿ ತಿಳ್ಕೊರಿ. ಸುಮ್ಮ ಕುಂತಾಗ ಹಿಂದೆ ಒಂದು ಯಾನರಿ ವಿಶೇಷ ಆಗಿತ್ತು ನಿಮ್ಗೆ ಸುಖದ ಘಟನಾ, ಸುಖದ ಘಟನಾ ಒಂದು ಆಗಿತ್ತ ತಿಳ್ಕೊರಿ ಹಿಂದೆ. ಹೌದಿಲ್ಲ? ಆ ವಿಷಯ ಈಗ ಸಂಬಂಧ ಇಲ್ಲ ಆಯ್ತೇನ? ಈಗ ಸದ್ಯ ಅದೇನು ಪರಮಾತ್ಮದೊಡನೆ ಹಿಂದ ಕಳೆದ ಹೋದಂಥ ವಿಷಯ ಅಂದರೆ ಸುಖದು ಈ ವರ್ತಮಾನ ಕಾಲದಲ್ಲಿ ಆ ಪರಮಾತ್ಮದೊಡನೆ ಸಂಬಂಧ ಇಲ್ಲಲ್ಲ. ಸಂಬಂಧ ಐತೇನು? ಇಲ್ಲ. ಫಕ್ತ ಅದ್ರದ್ದು ಏನಾಯ್ತು ಸುಮ್ಮನೆ ಕುಂತಾಗ ಒಳಗ ಆ ವಿಷಯದ ಆಕಾರ ಆಗ್ತದೆ. ಬರೀ ವಿಷಯ ಸುಮ್ಮ ಕೂತಾಗ ಅದು ನೆನಪು ಮಾಡ್ತಾನೆ ಒಬ್ಬರೇ. ಹಂಗೆ ಸುಖ ಆಗಿತ್ತು ಅವರಿಗೆ ಯಾನೇ ವಿಷಯ ಇರಲಿ. ಹಾಂ, ನಿಮ್ಗೆ ಆನಂದ ಆಗೋ ವಿಷಯ ಸುಖ ಆಗಿತ್ತಲ್ಲ ಆಳಿಗೆ ಮೊದಲ. ಆ ಸುಖ ವಿಷಯ ಈಗ ಸದ್ಯ ಪರಮಾತ್ಮ ಸಂಬಂಧ ಇಲ್ಲ. ಈಗ ತಿರ್ಲಕತ್ತಿದ್ದೇವೆ ತಿಳ್ಕೊ. ಗುಲಾಬ್ ಜಾಮೂನ್ ಹಾಂ ವಿಷಯದ ಈಗ ಪರಮಾತ್ಮ ಭೋಗಸಲ್ಕತ್ತೇನ ವಿಷಯನೂ ಅದ, ಆನಂದ ಆಗ್ಲಿಕತ್ತದ ಅವನಿಗೆ. ಹಂಗೆ ಗುಲಾಬ್ ಜಾಮೂನಂತೆ ಈಗ ಸದ್ಯ ವಿಷಯ ಪ್ರತ್ಯಕ್ಷ ಪರಮಾತ್ಮನ ಸಂಬಂಧ ಇಲ್ಲ. ಸುಖಾರೇ ಆಗ್ಲಿಕತ್ತದ ಇಲ್ಲ. ಅದು ಹಿಂದೆ ಕಳೆದು ಸುಮ್ಮನೆ ನೆನಪು ಮಾಡ್ಲಕತ್ತೇನೆ. ಯಾಕೆ ಅತೀತ ಸುಖಾದಿಕನಕ अतीत सुखादिकन का ज्ञान स्मृति रूपी है, प्रत्यक्ष रूप नहीं. अतीत सुखादिಗಳ ಜ್ಞಾನ ಏನದದು? ಸ್ಮೃತಿ ರೂಪಿ ही है, प्रत्यक्ष रूप नहीं. प्रत्यक्ष ಅದು ಅಲ್ಲ. यद्यपि अतीत सुखादिकन का भी प्रमाता से संबंध तो होया है. ಅತೀತ ಹಿಂದೆ ಕಳೆದು ಹೋಲ್ಪಟ್ಟಂಥ ಸುಖಾದಿಗಳದಾದರೂ ಕೂಡ ಪ್ರಮಾತಾಸೆ ಸಂಬಂಧ ತೋ ಹುಯಾ ಹೇ. ಸಂಬಂಧ ತೋ ಹುಯಾ ಅಂದರೆ ಏನು? ಹಿಂದೆ ಸಂಬಂಧಿತ ಆಗಿತ್ತು. ಹಿಂದೆ ಸಂಬಂಧ ಆಗಿತ್ತು. ಯಾವುದೇ ತಿನ್ನೋದಾಗಲಿ ನೋಡೋದಾಗಲಿ ಮುಟ್ಟೋದಾರೆ ಆಗಲಿ ಯಾವುದೇ ಸಂಬಂಧ ಮೊದಲು ಆಗಿತ್ತು. ಆಗ್ಲಾರ್ದು ಈಗ ಸುಖ ಆಗಲ್ಲ. ವಿಶೇಷ ಅದು ವಿಷಯ ಭೋಗಾಸಲಾರದೆ ಈಗ ಅವನಿಗೆ ಸುಮ್ಮನೆ ನೆನಪು ಮಾಡಿದ್ರೆ ವಿಷಯ ಭೋಗಾಸಲಾರ್ದ ಸುಖ ಹೆಂಗಾಗ್ತದೆ? ಆಗಲ್ಲ. ಸುಮ್ಕೆ ಸುಖ ಆಗ್ತದೂ ಆಗಲ್ಲ. ಆ ವಿಷಯ ಭೋಗಾಸನ ವಿಷಯ ನಷ್ಟ ಆಗ್ಯದ. ಸುಮ್ಮನೆ ಈಗ ಸ್ಮೃತಿ ಮಾಡ್ಲಕತ್ತಾನ, ನೆನಪು ಮಾಡ್ಲಕತ್ತಂದ್ರೆ ಹಿಂದೆ ಸಂಬಂಧ ಆಗಿತ್ತು. ಸಂಬಂಧ ತೋ ಹೋಯ. ತಥಾಪಿ ಪ್ರತ್ಯಕ್ಷ ಲಕ್ಷಣ ಮೇ ವರ್ತಮಾನಕ ಅಂದ್ರೆ ಪದಕ. ಪ್ರತ್ಯಕ್ಷ ಈಗ ನಾವು ಲಕ್ಷಣ ಹೇಳ್ತಾರೆ ಅವ್ರಿಗೆ, ನಿಮ್ಗೆ ವರ್ತಮಾನ ಅದಲ್ಲ. ವರ್ತಮಾನಕ ಅಂದರೆ ತಿಳ್ಕೊಳ್ಳೋರಿಗೆ ತಿಳಿತದ. ವರ್ತಮಾನ ನ ಮತ್ತು ಕ ನಡ್ಬರ್ಕ ಪದ ಬರಿಬೇಕು. ಪದಕ ವರ್ತಮಾನ ಪದ. ಹಾಂ
ಪದ ಬರಿಬೇಕು, ಪದ. ಪದ ಪದ ಹಾಂ ಬರೆದ್ರಿ. ನೋಡ್ರಿ ಅವ ಏನಂತಾನೀಗ, ನಾವು ಪ್ರತ್ಯಕ್ಷ ಲಕ್ಷಣದಲ್ಲಿ ವರ್ತಮಾನ ಪದದ ನಿವೇಶ ಅಂದ್ರೆ ಲಕ್ಷಣದಲ್ಲಿ ವರ್ತಮಾನ ಪದ ಇಟ್ಟಿದೆವು. ಈ ಭೂತಕಾಲದಲ್ಲಿ ಹೋಗಬೇಡ, ವರ್ತಮಾನ ಪದ ಇಟ್ಟಿರೋಣದಿಂದ ಭೂತಕಾಲ ಕಳೆದು ಹೋಗಲ್ಪಟ್ಟಂಥ ವಿಷಯ ಸುಖ ಈಗಿಲ್ಲಲ್ಲ, ವಿಷಯ ಇಲ್ಲಲ್ಲ ಅಂತ ನೀ ಅಂತಿ. ಖರೆ ನಾವು ವರ್ತಮಾನ ಪದ ಲಕ್ಷಣದಲ್ಲಿ ಇಟ್ಟಿರೋಣದಿಂದ ಆ ಭೂತಕಾಲ ವ್ಯಾವರ್ತ ಮಾಡ್ತು, ಭೂತಕಾಲ ವ್ಯಾವರ್ತ ಮಾಡ್ತು. ಅದಕ್ಕೆ ಇಲ್ಲಿ ಹಿಂದೊಂದು ನಿಷ್ಕರ್ಷದಾಯಿತು. ನಿಷ್ಕರ್ಷ ಪ್ರತ್ಯಕ್ಷ ಕೈಯೇ ಆಯ್ತು ನೋಡಿ, ವಿಷಯ ಬಿ ಪ್ರತ್ಯಕ್ಷ ಕೈಯೇ. ಅಲ್ಲಿ ಒಂದು ಆಕಡೆ ಹಾಕ್ರಿ, ಒಂದು ಕೆಳಗ ಹಿಂದೆ ಹಿಂದಿನ ಪೇಜ್ನಾಗ 211 ಮ್ಯಾಲ ಮ್ಯಾಲೆ ಮ್ಯಾಲ 211ದಾಗ 1 2 3 4 6ನೇ ಲೈನ್, ಕೆಳಗಿನ 6ನೇ ಲೈನ್. ಅಲ್ಲ ಅಲ್ಲ, ನಿಷ್ಕರ್ಷ ಹೈ ಇಲ್ಲ, ನಿಷ್ಕರ್ಷ ಹೈ ಇಲ್ಲ, ಹಾಂ ಅಲ್ಲಿ ಐತಲ್ಲ ಮುಂದೆ ಜಾದ ಜಾ ಇಲ್ಲ ಜಾ ಅದಲ್ಲ, ಅಲ್ಲಿ ಕೌನ್ಸ್ ಮಾಡಿ ಅದು ಒಂದು ಆ ಕಡೆ ಹಾಕ್ರಿ. ಅಂದ್ರೆ ಪ್ರಥಮ ಲಕ್ಷಣ ಅದು ज्या विषय का प्रमाता से वृत्ति द्वारा अथवा साक्षात संबंध हुए तिस विषय का ज्ञान प्रत्यक्ष है. सो विषय भी प्रत्यक्ष कहिए है. इಲ್ಲಿಗೆ ಕೌನ್ಸ್ ಮಾಡಬೇಕು, ಒಂದು ಆ ಕಡೆ ಹಾಕಬೇಕು. ದೊಡ್ಡ ಅಕ್ಷರ ನೋಡಿ, ಪ್ರತ್ಯಕ್ಷ ಕೈಯೇ है. विषय भी प्रत्यक्ष कहिए है. विषय भी प्रत्यक्ष ದೊಡ್ಡ ಅಕ್ಷರ ಇಲ್ಲ, ಜಾಡ ಅಕ್ಷರ. विषय का ज्ञान प्रत्यक्ष है. प्रत्यक्ष आडू दೊಡ್ಡ ಅಕ್ಷರ ಅದ ತೆಳಗ. प्रत्यक्ष है. ज्ञान प्रत्यक्ष है. ದೊಡ್ಡಿಲ್ಲ ಅಕ್ಷರ ಜಾಡ, ಅದಕ್ಕಿಂತ ಮುಂದೆ ಐತಿ ಒಂದು ಕೈಯೇ ಮುಂದೆ. ವಿಷಯನೂ ಪ್ರತ್ಯಕ್ಷ, ಅದಕ್ಕಿಂತ ಮುಂದೆ ಒಂದು ದೊಡ್ಡ ಅಕ್ಷರ ಪ್ರತ್ಯಕ್ಷ. ಅದಕ್ಕೆ ಆ ಲೈನ್ದಾಗೆ ಮುಂದೆ ಹಾಂ ಕೈ ಅಲ್ಲಿ ಕೌನ್ಸ್ ಮಾಡಿ, ಇದು ಪ್ರಥಮ ಲಕ್ಷಣ. ಈಗಿದು ಮಾಡು ಎರಡನೇ, ಅದ್ರ ಮೇಲೆ ಅವನ ಲಕ್ಷ ಅತೀತ ಭೂತಕಾಲ ಕಳೆದು ಅದ್ರ ಮೇಲೆ ಶಂಕ ಮಾಡ್ಯಾನ. ನಿಮ್ಗೆ ತಿಳಿತಿಲ್ಲ, ಹಿಂದೆ ಕಳೆದುಪಟ್ಟಂತ ಸುಖ ಪ್ರತ್ಯಕ್ಷ ಅವ್ರೇನು ಹೇಳಿರಲ್ಲ. ಸಾಕ್ಷಾತ್ ಸಂಬಂಧ ಸುಖಾದಿಗಳು ಘಟದೊಡನೆ ವೃತ್ತಿಯ ದ್ವಾರ ಸಂಬಂಧ, ಘಟದೊಡನೆ ಸಂಬಂಧ. ಸುಖಾದಿಗಳು ಸಾಕ್ಷಾತ್ ಸಂಬಂಧ ಅದಾವು ಅಂತ ಹೇಳಿದಾಗ ಅವ ಏನು ಮಾಡ್ದ, ಅಲ್ಲಿ ಹಿಂದೆ ಕಳೆದು ಹೋಗಲ್ಪಟ್ಟಂಥ ಸುಖಾದಿಗಳು ಈಗೆಲ್ಲಿ ಸಂಬಂಧ ಅದಾವ? ಅವನು ವಿಷಯಲ್ಲೇ ಇದ್ದೀವಿ, ವಿಷಯ ಇಲ್ಲಲ್ಲ ಅಂದಾಗ ಅವ್ರು ಏನು ಹೇಳಿದ್ರು, ಅದು ಜವಳ ನಾವು ಪ್ರತ್ಯಕ್ಷನಲ್ಲ. ಹಿಂದೆ ಕಳೆದು ಹೋಗಲ್ಪಟ್ಟಂಥ ವಿಷಯಗಳಿಗೂ ಪ್ರಮಾತ್ರದೊಡನೆ ಸಂಬಂಧ ಇಲ್ಲದ ಮ್ಯಾಲ ನಾವು ಅದಕ್ಕೆ ಸ್ಮೃತಿದ ಹಾಕ್ತೇವೆ, ಪ್ರತ್ಯಕ್ಷ ಹಾಕಲ್ಲ. ಮತ್ತೇನಂದವ ಅಲ್ಲಿ ಆ ಹಿಂದರೆ ಅವನ ಸಂಬಂಧ ಆಗಿತ್ತಾನಿಲ್ಲ. ಹಿಂದವ ಯಾವುದೇ ಹುಡುಗಿಗಳು ಕೂಡಿದ ಮತ್ತು ಆಳಿ ಕೂಡಂಗಿಲ್ಲವ, ಮತ್ತು ಆಳಿಗೆ ಸಂಬಂಧ ಆಗಿತ್ತೇನಿಲ್ಲ. ಅಪ್ಪ ಹಿಂದಾಗಿದ್ರು. ಈಗ ನಾವು ಪ್ರತ್ಯಕ್ಷದ ಲಕ್ಷಣ ಮಾಡ್ಲಿಕ್ಕತ್ತಿದ್ದೆವು. ಪ್ರತ್ಯಕ್ಷ ಲಕ್ಷಣದಲ್ಲಿ ವರ್ತಮಾನ ಪದ ಇಟ್ಟಿದ್ದೆವು. ಅಂದಮೇಲೆ ಭೂತಕಾಲದಲ್ಲಿ ತಗೋಬೇಡ, ವರ್ತಮಾನ ಪದ ಇಟ್ಟಿರೋ ಲಕ್ಷಣದಲ್ಲಿ, ಪ್ರತ್ಯಕ್ಷದ ಲಕ್ಷಣದಲ್ಲಿ ನಾವು ವರ್ತಮಾನ ಪದ ಇಟ್ಟಿದ್ದೆವು. ಆ ಭೂತಕಾಲದಲ್ಲಿ ವಿಷಯ ಕಡೆಯಿಂದ ಹೋಗಬೇಡ ಈಗ ಅಂತ ಹೇಳಿದರು. ಅದು ಸ್ಮೃತಿಯಿಂದಾಗೆ ಹೇಳಿದರು. ಜ್ಞಾನ ಸ್ಮೃತಿ ರೂಪೀ ಹೈ. ಸ್ಮೃತಿದಾಗ ಪ್ರತ್ಯಕ್ಷದಾಗ ಹೇಳಿದರು ಸ್ಮೃತಿ ರೂಪೀ ಹೈ, ಪ್ರತ್ಯಕ್ಷ ನೈ. ಈಗ ಸ್ಮೃತಿ ಪ್ರತ್ಯಕ್ಷ ಹಾಕ್ರಿ ಸಂಬಂಧ ಅವ ಸುಖಾದಿಗಳ ಜ್ಞಾನ ಸಾಕ್ಷಾತ್ ಸಂಬಂಧ ಅಂತ ಇವ್ರು ಹೇಳಿದರು ಪೈಲ ಲಕ್ಷಣದಲ್ಲಿ. ಘಟಾದಿಗಳು ವೃತ್ತಿಯ ದ್ವಾರ ಸಂಬಂಧ, ಸುಖಾದಿಗಳು ಸಾಕ್ಷಾತ್ ಸಂಬಂಧ ಅದಾವ ಅಂತ ಇವ್ರ ಲಕ್ಷಣ ಹೇಳಿದಾಗ ಅವೇನಂದ,
ಆ ಹಿಂದೆ ಕಳೆದು ಹೋಗಲ್ಪಟ್ಟಂತಹ ಸುಖ ವಿಷಯಗಳು ಹಿಂದದ ಆಗ್ಯಾವದಲ್ಲ ಸುಖಾದಿ ವಿಷಯಗಳು. ಹಾಂ, ಅದಕ್ಕೆ ಇವರು ಅತೀತ ಭೂತಾದಿ ಅತೀತ ಭೂತಕಾಲಗಳು ವಿಷಯಗಳು ಈಗ ಸಂಬಂಧ ಇಲ್ಲ ಅಂದ್ರೆ ಅವು ಸ್ಮೃತಿದಾಗೆ ಹಾಕ್ರಿ. ಮತ್ತೆ ಅಂತಾನೆ ಅಲ್ಲ ಹಿಂದರ ಸಂಬಂಧ ಆಗೈತಲ್ಲ, ಅದು ಪ್ರತ್ಯಕ್ಷ ಅನ್ರಿ ವಿಷಯ. ಅಪ್ಪ ಈಗ ಸದ್ಯ ನಾವು ವರ್ತಮಾನ ಸಂಬಂಧ ಪದ ಲಕ್ಷಣದಾಗ ಇಟ್ಟಿರೋದ್ರಿಂದ ಆ ಹಿಂದಿನ ಕಳೆದು ಹೋಗಲ್ಪಟ್ಟಂತಹ ಭೂತಕಾಲದ ವಿಷಯಗಳು ಅವೆಲ್ಲ ಸ್ಮೃತಿದಾಗೆ ಗಣ್ಣ, ಪ್ರತ್ಯಕ್ಷದಾಗ ಬರುವುದಿಲ್ಲ. ಅದಕ್ಕೆ ನಾವು ಈಗ ಲಕ್ಷಣದಾಗ ವರ್ತಮಾನ ಪದ ಇಟ್ಟಿರೋದ್ರಿಂದ ಭೂತಕಾಲದಲ್ಲಿ ವಿಷಯಗಳು ಪ್ರತ್ಯಕ್ಷ ಇಲ್ಲ. ಆಯ್ತಾ? हाँ नोट तथापि प्रत्यक्ष लक्षण में वर्तमान पद का निवेश है, निवेश है. प्रमाता से नोड़ी कौन सा मर्द प्रमाता से हाँ प्रमाता से कौन सा ಮಾಡಿ ಮ್ಯಾಲೆ ಎರಡು ಆಕಡೆ ಹಾಕ್ರಿ. ಹಾಕಿದ್ರಿ प्रमाता से वर्तमान संबंधी योग्य विषय प्रत्यक्ष कहिए. ಪ್ರಮಾತಾದೊಡನೆ ವರ್ತಮಾನ ಸಂಬಂಧ ಇರಬೇಕು. ಈಗ ಸದ್ಯ ವರ್ತಮಾನ ಹಾಂ, ಮತ್ತು ಆ ವಿಷಯ ಹೆಂಗಿರಬೇಕು? ಯೋಗ್ಯ ಇರಬೇಕು. ವಿಷಯ ಹೆಂಗಿರ್ಬೇಕಂದ್ರೆ ಯೋಗ್ಯ ಇರಬೇಕು. ಅದು ಹಿಂದಿನ ವಿಷಯ ಯೋಗ್ಯ ಇಲ್ಲ, ನೀವು ಒಂದೇಳು ಅಂದ್ರೂ ವಿಷಯ ಯೋಗ್ಯ ಇಲ್ಲ, ವರ್ತಮಾನವೂ ಇಲ್ಲ, ವಿಷಯ ಯೋಗ್ಯನೂ ಇಲ್ಲ. ಅಂಥ ವಿಷಯದ ಪ್ರತ್ಯಕ್ಷ. ಹಾಂ, ನಿಮ್ಮದು ಕೌನ್ಸ್ ಮಾಡಿ ಈಗ ವಿಷಯ ಪ್ರತ್ಯಕ್ಷ, ಅದು ವಿಷಯ ಪ್ರತ್ಯಕ್ಷ ಅಂತ ಹೇಳ್ತಾರೆ ನೋಡಿ. ಪ್ರಮಾತಾಸೆ ವರ್ತಮಾನ ಸಂಬಂಧಿ ಯೋಗ್ಯ ವಿಷಯಿಕ ಜ್ಞಾನ ಪ್ರತ್ಯಕ್ಷ ಜ್ಞಾನ ಕೈಯೇ. ಇದು ಜ್ಞಾನದ ಪ್ರತ್ಯಕ್ಷ, ಅದು ವಿಷಯ ಪ್ರತ್ಯಕ್ಷ, ಇದು ಜ್ಞಾನ ಪ್ರತ್ಯಕ್ಷ. ಅದು ಮೊದಲು ಸುರತಿ प्रत्यक्ष ज्ञान का हेतु है. ಹಿಂದೆ ಫಸ್ಟ್ ನೀವು ಹೋಯ್ತಿಲ್ಲ, ಪ್ರತ್ಯಕ್ಷ ಜ್ಞಾನ का हेतु ಅಂದ್ರೆ ಹಾಂ ಜ್ಞಾನಕ್ಕೆ ಕಾರಣ. ಜ್ಞಾನ ಪ್ರತ್ಯಕ್ಷ, ಜ್ಞಾನ ವಿಷಯ ಪ್ರತ್ಯಕ್ಷ. ಪ್ರಮಾತಾದೊಡನೆ ವರ್ತಮಾನ ಸಂಬಂಧ ಇರಬೇಕು, ವಿಷಯ ಯೋಗ್ಯ ಇರಬೇಕು, ಅದು ಪ್ರತ್ಯಕ್ಷ ವಿಷಯ ಆಯಿತು. ಇನ್ನು ಪ್ರಮಾತಾದೊಡನೆ ವರ್ತಮಾನ ಸಂಬಂಧಿ ಆ ಯೋಗ್ಯ ವಿಷಯದು ಅಯೋಗ್ಯ ಜ್ಞಾನ ಪ್ರತ್ಯಕ್ಷ ಜ್ಞಾನ ಅಂತ. ಪ್ರತ್ಯಕ್ಷ ಜ್ಞಾನ ಹಾಂ, ಎರಡು ಒಂದೇ ಒಂದೇ ಪರ. ವಿಷಯನೂ ಪ್ರತ್ಯಕ್ಷ, ಜ್ಞಾನನೂ ಪ್ರತ್ಯಕ್ಷ. ವಿಷಯನೂ ಪ್ರತ್ಯಕ್ಷ, ಜ್ಞಾನನೂ ಪ್ರತ್ಯಕ್ಷ. ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ನೋಡಿ. ಹಿಂದ जैसे घट का प्रत्यक्ष ज्ञान होवे तब घट प्रत्यक्ष ऐसा व्यवहार होवे. प्रत्यय द्वारा साक्षात संबंध विषय का ज्ञान प्रत्यक्ष है. 1 2 3 4 तळಗಿನ 4ನೇ ಲೈನ್ ನೋಡ್ರಿ, ಹಿಂದಿನ ಪೇಜ್ ಮೇಲೆ. जैसे घट का प्रत्यक्ष ज्ञान हुए तब घट का प्रत्यक्ष होवे. घट का प्रत्यक्ष ज्ञान होवे वृत्तीय द्वारा अथवा साक्षात संबंध होवे, किस विषय का ज्ञान प्रत्यक्ष है. और सो विषय भी प्रत्यक्ष है. जैसे घट का प्रत्यक्ष ज्ञान होवे, ಇದು ಕೊಡ ಅಂತ ತಿಳಿದ. ಸೊ ಘಟ್ भी प्रत्यक्ष ऐसा व्यवहार होवे. घटನೂ ಪ್ರತ್ಯಕ್ಷ ಐತಿ, ವಿಷಯನೂ ಪ್ರತ್ಯಕ್ಷ, ಜ್ಞಾನೂ ಪ್ರತ್ಯಕ್ಷ. ಪ್ರಮಾತಾದೊಡನೆ ಯಾವ ಕಾಲದಾಗ ವರ್ತಮಾನ ಸಂಬಂಧ ಇರಬೇಕು ಮತ್ತು ವಿಷಯ ಯೋಗ್ಯ ಇರಬೇಕು. ವಿಷಯ ಯೋಗ್ಯ ಇರಬೇಕು, ಅದಕ್ಕೆ ಆ ವಿಷಯ ಪ್ರತ್ಯಕ್ಷ. ಇನ್ನು ಪ್ರಮಾತಾದೊಡನೆ ವರ್ತಮಾನ ಸಂಬಂಧಿ ಈ ಕಲ್ಪ ಅಂತಿರಿ ಯೋಗ್ಯ ವಿಷಯ ಇರಬೇಕು, ವಿಷಯ ಯೋಗ್ಯ, ಅದರ ಜ್ಞಾನ ಪ್ರತ್ಯಕ್ಷ ಜ್ಞಾನ. ಈಗ ನಾವು ಆ ವಿಷಯದಲ್ಲಿ ಯೋಗ್ಯ ಪದ ಇಟ್ಟಿದ್ದೇವೆ. ಬರೀ ವಿಷಯ ಇಡಬೇಕು, ವಿಷಯ ಪ್ರತ್ಯಕ್ಷ. ಆ ವಿಷಯದಲ್ಲಿ ಯೋಗ್ಯತೆ ಯಾಕಿಟ್ಟಿರಿ ಅಂತ ಹೇಳ್ತಾರೆ. ಜೋ ಯೋಗ್ಯ ನಹಿ ಕಹೇತು ಅಂದ್ರೆ ಪದ, ಯೋಗ್ಯ ಪದ
ಲಕ್ಷಣದಲ್ಲಿ ಯೋಗ್ಯ ಅನ್ನೋದೊಂದು ಪದ ಇಟ್ಟಿರ್ತೀವಲ್ಲ, ಆ ಯೋಗ್ಯ ಮುಂದೆ ಪದ ಬರ್ಕೊಂಡ್ರೆ ನಿಮ್ಗೆ ತಿಳ್ಕೋಸಲಕ್ಕ ತಿಳಿಸಲಕ್ಕ ಏನು ಯೋಗ್ಯ ಇರ್ತದ ಪದ 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 ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ. ಪದ ಅಂದ್ರೆ ಏನು? ಹಾಡೋದು. ಪದ ಅಂದ್ರೆ ಶಬ್ದ. ಹಾಂ, ಶಬ್ದ. ಹಾಂ, ವಾಚಕ ಶಬ್ದ, ನಾಮ, ಪದ ಅಂತ. ಘಟಪದ, ಘಟಪದ, ಪದ ಕೈ ಆಯ್ತಾ ನೋಡಿ. ಜೋ ಯೋಗ್ಯ ಪದ ನಹಿ ಕಹೆ ತೋ, ನಾವು ಒಂದು ವೇಳೆ ಈ ಲಕ್ಷಣದಲ್ಲಿ ಯೋಗ್ಯ ಪದ ಜರ ಇಲ್ದ ಹೋಗಿದ್ದಾದರೆ ಧರ್ಮಾಧಿಕ ಸದಾ ಪ್ರಮಾತಕ್ಕೆ ಸಂಬಂಧಿ ಹೈ. ಧರ್ಮ ಅಧರ್ಮ ಸುಖ ದುಃಖ ಯಾವಾಗಲೂ ಪರಮಾತ್ಮದೊಡನೆ ಸಂಬಂಧಿನಿ ಅದಾವ. ಧರ್ಮಾದಿಗಳು ಯಾವಾಗಲೂ ಪರಮಾತ್ಮದೊಡನೆ ಸಂಬಂಧಿನಿ ಅದಾವ. ಧರ್ಮಾದಿಕ್ ಸದಾ ಪ್ರತ್ಯಕ್ಷ ಹೇ, ಸದಾ ಪರಮಾತ್ಮಕ್ಕೆ ಸಂಬಂಧಿ. ಯಾತೆ ಸದಾ ಈ ಪ್ರತ್ಯಕ್ಷ ಕಯೇ ಚಾಯಿಯೇ. ಅದಕ್ಕೆ ಧರ್ಮಾದಿಗಳು ಯಾವಾಗಲೂ ಪ್ರತ್ಯಕ್ಷ ಅಂತ ಹೇಳ್ಬೇಕಾಗ್ತದ. ಧರ್ಮಾದಿಗಳು ಪ್ರತ್ಯಕ್ಷ ಇಲ್ಲ, ಧರ್ಮಾದಿಗಳು ಪ್ರತ್ಯಕ್ಷ ಇಲ್ಲ. ಧರ್ಮಾದಿಗಳು ಧರ್ಮ ಅಧರ್ಮ ಪುಣ್ಯ ಪಾಪ ಅವು ಪ್ರತ್ಯಕ್ಷ ಇಲ್ಲ. ಧರ್ಮ ಅಧರ್ಮ ಏನದಾವಲ್ಲ, ನಿಮ್ಗೆ ಧರ್ಮ ಮೂಲಕವಾಗಿ ಸುಖ, ಅಧರ್ಮ ಮೂಲಕವಾಗಿ ದುಃಖ. ಧರ್ಮ ಅಧರ್ಮಗಳು ಸುಖ ದುಃಖ ಕೊಡ್ಲಿಕ್ಕೆ ಯೋಗ್ಯ ಅದಾವ. ನಿಮ್ಗೆ ಧರ್ಮ ಅಧರ್ಮಗಳು ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯ ಇಲ್ಲ. ಧರ್ಮ ಅಧರ್ಮಗಳು ಧರ್ಮ ಮೂಲಕವಾಗಿ ನಮ್ಗೆ ಸುಖ ಆಗ್ತದೆ, ಅಧರ್ಮ ಮೂಲಕವಾಗಿ ನಮ್ಗೆ ದುಃಖ ಆಗ್ತದೆ. ಅಂದ್ರೆ ನಿಮ್ಗೆ ಸುಖ ದುಃಖ ಕೊಡ್ಲಿಕ್ಕೆ ಧರ್ಮ ಅಧರ್ಮಗಳು ಅದಾವ, ಅವು ತಾನೇ ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯ ಇಲ್ಲ. ಅವುಗಳಲ್ಲಿ ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯತೆ ಇಲ್ಲ. ಹೆಂಗಂದ್ರೆ ಪುಣ್ಯ ಪಾಪ ಮುಂದೆ ಹೇಳ್ತಾರ. ಹೆಂಗಂದ್ರೆ ಒಬ್ಬ ಮನುಷ್ಯ ದುಡ್ಲಿಕ್ಕೆ ಭಾರಿ ದುಡಿತಾನ, ಪಣ ತಂದೆ ಆಗಲಿಕ್ಕೆ ಯೋಗ್ಯತೆ ಇಲ್ಲ. ದುಡ್ಲಿಕ್ಕೆ ಯೋಗ್ಯದ್ದಾನ, ತಂದೆ ಆಗಲಿಕ್ಕೆ ಯೋಗ್ಯ ಇಲ್ಲ. ಗೊತ್ತಿಲ್ಲ, ದುಡಿತಾನ, ಅವನಲ್ಲಿ ಸಾಮರ್ಥ್ಯ ಇಲ್ಲ. ದುಡ್ಲಿಕ್ಕೆ ಯೋಗ್ಯದ್ದಾನ, ಭಾರಿ ದುಡಿತಾನ, ಪಣ ಅವನಲ್ಲಿ ಜನನತ್ವಕ್ಕೆ ಯೋಗ್ಯ ಇಲ್ಲ. ಪುಣ್ಯ ಪಾಪಗಳು ಸುಖ ದುಃಖ ಕೊಡ್ಲಿಕ್ಕೆ ಯೋಗ್ಯ ಇದ್ದಾವ, ಪರಂತು ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯ ಇಲ್ಲ. ತಿಳಿತಾ? ಯೋಗ್ಯ ಪದ ನಹಿ ಕಹೆ ತೋ ಧರ್ಮಾದಿಕ್ ಸದಾ ಪ್ರಮಾತ ಕೆ ಸಂಬಂಧಿ ಹೈ. ಯಾಕೆ ಸದಾ ಈ ಪ್ರತ್ಯಕ್ಷ ಕೈ ಚೈ. ಮತ್ತೆ ಯಾವಾಗಲೂ ಪ್ರತ್ಯಕ್ಷ ಅಂತ ಹೇಳ್ಬೇಕಾಗ್ತಾವು, ಯಾವಾಗಲೂ ಪ್ರತ್ಯಕ್ಷ ಆಗಲ್ಲ. ಯಾವಾಗ ನಿಮಿತ್ತ ಮೂಲಕವಾಗಿ ಅವರ ತಿಳಿತಾ ಇಲ್ಲ, ಅವರ ತಿನಕ शब्दादिकन से ज्ञान हुए है सो प्रत्यक्ष ज्ञान कया चाहिए. ಶಬ್ದಾದಿಗಳಿಂದ ಅವುಗಳ ಜ್ಞಾನ ಏನಾಗ್ತದ ಅದು ಪ್ರತ್ಯಕ್ಷ ಜ್ಞಾನ ಅಂತ ಹೇಳಬೇಕಾಗುತ್ತದೆ. ಶಬ್ದಾದಿಗಳಂದ್ರೆ ವೇದರೂಪ ಶಬ್ದ ಅದ, ಧರ್ಮ ಅಧರ್ಮ ಹಿಂಗೆ ವೇದರೂಪ ಶಬ್ದ ಅದಲ್ಲ. ಶಬ್ದ ಧರ್ಮಾದಿ ಪ್ರತ್ಯಕ್ಷ ಯೋಗ್ಯ नहीं. ಶಬ್ದಾದಿಕನ ಸೇ ಜ್ಞಾನ ಹುವೆ ಅಂದ್ರೆ ಅವು ವೇದರೂಪ ಶಬ್ದ ಹಿಂಗೆ ತಿಳ್ಕೊರಿ. ಇನ್ನೊಂದು ಅರ್ಥ ಏನು, ಓಹೋ ಭಾರಿ ಪುಣ್ಯವಾನ್ರಿ ಇವರು, ಇವರು ಧರ್ಮನಿಷ್ಠರಿ, ಬಾಬಾ ಅವ ಅಧರ್ಮ ಅದಾನ. ಶಬ್ದ ಶಬ್ದದಿಂದ ಅನುಮಾನದಿಂದ ತಿಳ್ಕೊರಿ. ठीक है. धर्मादिक प्रत्यक्ष योग्य नहीं. शब्द ज्ञान प्रत्यक्ष ज्ञान कया चाहिए, परंतु धर्मादिक प्रत्यक्ष योग्य नहीं. ಧರ್ಮಾದಿಗಳು ಪ್ರತ್ಯಕ್ಷ ಯೋಗ್ಯ ಇಲ್ಲ. ಅಂದ್ರೆ ಧರ್ಮಾದಿಗಳು ಆ ಪರಮಾತ್ಮದೊಡನೆ ಸಂಬಂಧ ಇದ್ರೂ ಪ್ರತ್ಯಕ್ಷ ಇಲ್ಲ, ಸಂಬಂಧ ಇದ್ರೂ ಪ್ರತ್ಯಕ್ಷ ಇಲ್ಲ. ಯಾತೆ प्रत्यक्ष लक्षण में ಯೋಗ್ಯ ಪದಕ್ಕೆ ನಿವೇಶತೆ ದೋಷ ನಹಿ. ನಾವು ಯೋಗ್ಯ ಪದ ಇಟ್ಟಿರೋದ್ರಿಂದ ದೋಷ ಬರಲಿಲ್ಲ. ಯೋಗ್ಯ ಪದ ಯಾಕೆ ಇಟ್ಟಿದೆವು ಅಂತ ಹೇಳಿದ್ರು. ಪ್ರತ್ಯಕ್ಷ ಇಲ್ಲ. ನಾವು ಯೋಗ್ಯ ಪದ ಯಾಕೆ ಇಟ್ಟಿದೆವು, ಧರ್ಮಾಧರ್ಮ ಧರ್ಮಾಧರ್ಮ ಪ್ರಮಾತಾಸೆ ವರ್ತಮಾನ ಸಂಬಂಧಿ ಮೊಟ್ಟ ಮೊದಲು ಬೇಕಾದ್ರೆ ವರ್ತಮಾನ ಸಂಬಂಧಿ ಯಾಕ
ಅವು ಇಲ್ರಿಪ್ಪ ಸುಖ ದುಃಖಾದಿಗಳು ಪೂರ್ವ ಅನುಭವ ಅದರಿಪ್ಪ ಪರಂತು ವರ್ತಮಾನ ಇಲ್ರಿ ಅವು. ಅಂದರೆ ಭೂತಕಾಲದಲ್ಲಿ ಕಳೆದು ಹೋಗಲ್ಪಟ್ಟಂತಹ ಸುಖ ವಿಷಯ ಈಗ ಸದ್ಯ ಅದನ್ನು ವಿಷಯ ಇಲ್ಲ, ವಿಷಯ ಇಲ್ಲ. ಸೋಮ ಅವನಿಗೆ ನೆನಪಾಗ್ಲಿಕ್ಕೆ ವಿಷಯ ಇಲ್ಲ. ಅದಕ್ಕೆ ನಾವು ವರ್ತಮಾನ ಸಂಬಂಧಿ ಪದ ಇಟ್ಟಿದ್ದೆವು. ಭೂತಕಾಲದಲ್ಲಿ ವಿಷಯ ಆಗಿ ಹೋಗ್ಯದ, ಈಗ ಸದ್ಯ ಅದೇನು ವಿಷಯ. ಅದಕ್ಕೆ ನಾವು ಪ್ರಮಾತಾದೊಡನೆ ವರ್ತಮಾನ ಸಂಬಂಧಿ ಯೋಗ್ಯ ವಿಷಯ ಬೇಕು. ನಾವು ಯೋಗ್ಯ ಒಂದು ವಿಷಯದಲ್ಲಿ ವಿಶೇಷಣ ಯೋಗ್ಯ, ಇದು ವಿಶೇಷಣ ವಿಷಯ ಅದನ್ನೇ. पण ವಿಷಯದಲ್ಲಿ ಯೋಗ್ಯ ವಿಶೇಷಣ ಯಾಕೆ ಇಟ್ಟಿದ್ದೆವು ಅಂದ್ರೆ ಧರ್ಮಾದಿಗಳು ಪ್ರಮಾತದೊಡನೆ ಯಾವಾಗಲೂ ಸಂಬಂಧನೇ ಅದಾವ, ಪರಂತು ಅವು ವಿಷಯಗಳು ಯೋಗ್ಯ ಇಲ್ಲಲ್ಲ, ಪ್ರತ್ಯಕ್ಷ ಆಗ್ಲಿಕ್ಕೆ ಯೋಗ್ಯ ಇಲ್ಲಲ್ಲ. ಅದಕ್ಕೆ ನಾವು ಯೋಗ್ಯ ಇಟ್ಟಿದ್ದೆವು ಲಕ್ಷಣದಲ್ಲಿ. ತಿಳಿತಾ लक्षण में योग्य पद के निवेशते, योग्य पद के निवेशते दोष नहीं. योग्यता अयोग्यता अनुभव के अनुसार अनुमेय है. योग्यता अयोग्य अनुभव अनुसारವಾಗಿ अनुमान ಮಾಡ್ರಿ. जहाँ वस्तु में प्रत्यक्षता का अनुभव होवे तामे योग्यता. ಯಾವ ವಸ್ತುವಿನಲ್ಲಿ ಪ್ರತ್ಯಕ್ಷ ಅನುಭವ ಆಗ್ತದ ಅದರದು ಯೋಗ್ಯ ಅಂತ ತಿಳ್ಕೊರಿ. ಈಗ ಘಟ ನಿಮಗೆ ಪ್ರತ್ಯಕ್ಷ ಐತೇನಿಲ್ಲ? ಘಟ ಪ್ರತ್ಯಕ್ಷ ಐತಿಲ್ಲ, ಇದು ಪ್ರತ್ಯಕ್ಷ ಐತಿಲ್ಲ, ಇದರಲ್ಲಿ ಯೋಗ್ಯತೆ ಅಂತ ತಿಳ್ಕೊರಿ. ತಿಳಿತಿಲ್ಲ? ಈ ಸುಖ ದುಃಖಗಳು ನಿಮಗೆ ಪ್ರತ್ಯಕ್ಷ ಆಗ್ಯಾವ, ಅವಕರಲ್ಲಿ ಯೋಗ್ಯತೆ ಅಂತ ತಿಳ್ಕೊರಿ. ಬ್ರಹ್ಮ ಪ್ರತ್ಯಕ್ಷ ಆಗ್ಯಾನೀಗ, ಯೋಗ್ಯ ಅಂತ ತಿಳ್ಕೊರಿ. और जहाँ में प्रत्यक्षता का अनुभव नहीं होवे तामे अयोग्यता. ये अनुमान ಅಥವಾ ಅರ್ಥಾಪತ್ಯ ಜ್ಞಾನವೇ. ಯಾವುದರಲ್ಲಿ ಪ್ರತ್ಯಕ್ಷತಾದು ಅನುಭವ ಆಗಿಲ್ಲ ಅದರಲ್ಲಿ ಅಯೋಗ್ಯತಾ ಅಂತ ತಿಳ್ಕೊರಿ. ಜಾಮೆ ಪಾಪ ಪುಣ್ಯದಲ್ಲಿ, ಸಂಸ್ಕಾರದಲ್ಲಿ, ಸ್ನೇಹದಲ್ಲಿ, ಇಷ್ಟು ಸ್ಥಳದಲ್ಲಿ ಅವು ಪ್ರತ್ಯಕ್ಷ ಇಲ್ಲ. ತಾಮೆ ಅಯೋಗ್ಯತಾ ಯ ಅನುಮಾನತ್ವ ಅರ್ಥಾಪತ್ತಿ ಸೆ ಹೋವೆ ಹೇ. ಅದು ಅನುಮಾನದಿಂದ ಆದರೆ ಅಥವಾ ಅರ್ಥಾಪತ್ತಿದಿಂದ ತಿಳ್ಕೊರಿ. ಪ್ರತ್ಯಕ್ಷಕ್ಕೆ ಯೋಗ್ಯ ಇಲ್ಲವು. ಪಾಪ ಪುಣ್ಯ ಪ್ರತ್ಯಕ್ಷಕ್ಕೆ ಯೋಗ್ಯ ಇಲ್ಲ. ಅದರಂತೆ ಸಂಸ್ಕಾರ ಇಲ್ಲ, ಸ್ನೇಹ ಇಲ್ಲ. ಅದಕ್ಕೆ ಅವು ಹೆಂಗೆ ಪಾಪ ಪುಣ್ಯ ಪಕ್ಷ ಅನುಮಾನದಿಂದ ಹೆಂಗೆ ತಿಳ್ಕೊಬೇಕ್ರಿ ನಾವು? ಪಾಪ ಪುಣ್ಯಂ ಪಕ್ಷಕೃತ್ಯ ಅಯೋಗ್ಯತ್ವ ಅದಕ್ಕೆ ಏನು ಸಿದ್ಧ ಮಾಡ್ತೀರಿ? ಅಯೋಗ್ಯತ್ವ ಸಾಧ್ಯತೆ ಅಪ್ರತ್ಯಕ್ಷತ್ವ ಅತಿಥೇತು ಯತಃ ವಾಯು. ಅನುಮಾನ ನಿಮ್ಗೆ ತಿಳಿತದೆ. ಅನುಮಾನದಿಂದ ತಿಳ್ಕೊರಿ ಅಂತ ನಮ್ಮ ಅನುಮಾನದಿಂದ ಪ್ರತ್ಯಕ್ಷರಿಲ್ಲ, ಅನುಮಾನದಿಂದ ತಿಳ್ಕೊರಿ. ಅನುಮಾನದಿಂದ ಹ್ಯಾಂಗೆ ತಿಳ್ಕೊಬೇಕು ನಾವು? ಪಾಪ ಪುಣ್ಯ ಇದು ಪಕ್ಷ, ಅಯೋಗ್ಯ ಅದರಲ್ಲಿ ಅಯೋಗ್ಯತಾ ಸಿದ್ಧ ಮಾಡ್ತೇವೆ. ಎದುರು ಹೇಳ್ತೀವಿ ಅದು ಪ್ರತ್ಯಕ್ಷನೇ ಇಲ್ಲ ಅಂತ ಕಾರಣ. ಅದೇ ಹೇಗಂದ್ರೆ ವಾಯು ಅಂತೆ. ತಿಳಿಲ್ಲ? ಅಪ್ರತ್ಯಕ್ಷತ್ವ. ಆಕಾಶ ಪ್ರತ್ಯಕ್ಷ ಐತಿ, ವಾಯು ತಗೋಬೇಕು. ವಾಯು ಅಯೋಗ್ಯ ಅನುಮಾನ ಮಾಡ್ತಾನೆ ಪ್ರತ್ಯಕ್ಷ ಆದ್ರೂ ಅಂದ್ರೂ ವಾದದ ವಾಯುದಲ್ಲಿ ಏನಿಲ್ಲ. ವಾಯು ರೂಪನ ವಾಯು ಪ್ರತ್ಯಕ್ಷ ಇಲ್ಲ. ಇನ್ನು सुख दुख के प्रत्यक्ष ज्ञान के असंभव का ज्ञान अर्थापत्ति प्रमाण है. पाप पुण्य अयोग्यता का कल्पना अर्थापत्ति प्रमाण है. ज्ञान अनुमान अर्थापत्ति ತಿಳಿಯಲ್ಲ ಬಿಡ. ಅನುಮಾನ ಅಥವಾ ಅರ್ಥಾಪತ್ತಿ ಸೇ ಜ್ಞಾನ ಹೋವೆ. ಅನುಮಾನ ಇದು ಒಟ್ಟು ಏನು ಹೇಳ್ಕತ್ತಾರ, ಇದರಲ್ಲಿ ಯೋಗ್ಯತಾ ಇಲ್ಲ. ಪ್ರತ್ಯಕ್ಷ ಅನುಭವ ಯಾವುದ್ರ ಆಗ್ತದ ಯೋಗ್ಯತಾ ತಿಳಿರಿ. ಪ್ರತ್ಯಕ್ಷ ಯೋಗ್ಯತಾ ಇಲ್ಲ ಅಂದ್ರೆ ಅದು ಅಯೋಗ್ಯ ಅಂತ ತಿಳಿರಿ. ಸುಖ ದುಃಖಗಳು ಪ್ರತ್ಯಕ್ಷ ಆಗ್ಲಿಕ್ಕ ಘಟ ಪ್ರತ್ಯಕ್ಷ ಆಗ್ತದಲ್ಲ ಅವುಗಳಲ್ಲಿ ಯೋಗ್ಯತೆ ಐತಿ ಅಂತ ತಿಳ್ಕೊರಿ. ಯಾವುದರಲ್ಲಿ ಪ್ರತ್ಯಕ್ಷ ಆಗ್ಲಿಕ್ಕೆ ಯೋಗ್ಯತೆ ಅವು ಅಯೋಗ್ಯ ಅಂತ ತಿಳ್ಕೊರಿ ಅಂತ ಇಟ್ಟು ಹೇಳಿದ್ರು. ಅವು ಅನುಮಾನ ಅರ್ಥಾಪತ್ತಿ ಅಂತ ತಿಳ್ಕೊರಿ. ತಿಳ್ಕೊಂಡು ಬಿಡ್ರಿ ಹೋಗಿ. ಅವೆಲ್ಲ ಬರ್ಕೊಂಡು ಯೋಗ್ಯತಾ ಅಯೋಗ್ಯತಾ इस रीति से न्याय को भी माननी चाहिए. ಹೀಗೆ ನಾವು ಏನು ಯೋಗ್ಯತಾ ಅಯೋಗ್ಯತೆ ಹೇಳಿದೇವಲ್ಲ, ಅವ್ರು ಅನುಮಾನ ಪ್ರಮಾಣದಿಂದ ಹೇಳ್ತಾನಮ್ಮ ಯಾವಾಗಲೂ.
ಅನುಮಾನ ಪ್ರಮಾಣದಿಂದ ನ್ಯಾಯಿಕರು, ಅದಕ್ಕೆ ನ್ಯಾಯಿಕರಿಗೂ ಕೂಡ ಇದು ಒಪ್ಪಬೇಕಾಗುತ್ತದೆ. ಕಾಯಿತೆ ತಿನ್ಕೆ ಮತ್ ಮೇ ಸುಖಾಧಿಕ ಧರ್ಮಾಧಿಕ ಆತ್ಮಕ್ಕೆ ಧರ್ಮ ಹೈ. ಅವ್ರ ಮತದಲ್ಲಿ, ಯಾರ ಮತದಲ್ಲಿ? ನ್ಯಾಯಿಕ ಮತ. ಸುಖ ಅದರ ದುಃಖಗಳು ಅವು ಆತ್ಮನ ಧರ್ಮ ಅಂತಾರ. ಆತ್ಮನ ಒಟ್ಟು ಎಷ್ಟು ಧರ್ಮಗಳು ಹೇಳ್ಯಾರ? 14. ಸುಖ ದುಃಖ ದ್ವೇಷ 14 ಆತ್ಮನ ಗುಣಗಳು, ಧರ್ಮಗಳು. ಧರ್ಮ ಇಲ್ಲ ನಿಮ್ಗೆ ಗೊತ್ತಾಗ ತರ್ಕ ಸಂಗ್ರಹದಾಗ ಪ್ರತ್ಯಕ್ಷ ಪ್ರಮಾಣದಾಗ ಹೋಗ್ಯದಿದು. ಇವಿಷ್ಟು ಆತ್ಮನ ಧರ್ಮಗಳು. ಆತ್ಮನ ಧರ್ಮಗಳು ಆತ್ಮನ ಬಿಟ್ಟು ತೋರುವುದಿಲ್ಲ, ಆ ಧರ್ಮ ಬಿಟ್ಟು ಆತ್ಮನೂ ತೋರುವುದಿಲ್ಲ. ಆತ್ಮಕ್ಕೆ ಧರ್ಮ ಹೈ. ಜ್ಞಾನಾಧಿಕರಣ ಆತ್ಮ ಇವು ಸಂಬಂಧದಿಂದ ತೋರ್ತಾರೆ. ಯಾವುದು ಜ್ಞಾನಕ್ಕೆ ಅಧಿಕಾರವಾಗಿರುವಂಥದ್ದು ಆತ್ಮ ಅಂತ ಅವ್ರಿಗೆ ಹೇಳ್ತಾರೆ. ಆಯಿತು. ಆತ್ಮನದು ಏನು ಧರ್ಮಗಳು ಹೇಳಿದೆವು, ಆ ಧರ್ಮಗಳು ಆತ್ಮನ ಬಿಟ್ಟು ತೋರುವುದಿಲ್ಲ, ಆತ್ಮನ ಬಿಟ್ಟು ತೋರುವುದಿಲ್ಲ. ಧರ್ಮ ಬಿಟ್ಟು ಆತ್ಮನ ತೋರುವುದಿಲ್ಲ ಅಂತಾರೆ ಅವರು. ಬರೀ ಆತ್ಮ ಏನು ತೋರೋದಿಲ್ಲ, ಆ ಧರ್ಮ ಸಹಿತಗೆ ತೋರ್ತಾನೆ. ಅಹಂ ಸುಖಿ, ಅಹಂ ಕರ್ತ. ಆ ಸುಖ ವಿಷಯ ಮತ್ತು ಆತ್ಮ ಎರಡು ಕೂಡ ತೋರ್ತಾನೆ ಅಂತಾರೆ ಅವರು. ಸುಖ ವಿಷಯ ಬಿಟ್ಟು ತೋರಲ್ಲ, ಸುಖ ಇದು ಆತ್ಮ ಧರ್ಮ ಅಂತಾರೆ ಅವರು. ಸುಖಾಧಿಕ ಧರ್ಮಾಧಿಕ ಆತ್ಮಕ್ಕೆ ಧರ್ಮ ತಿನ್ಸೆ ಅವಳದಿಂದ ಹ್ಯಾಂಗೆ ಜ್ಞಾನ ಆಗ್ತದ? ತಿನ್ಸೆ ಆ ಸುಖಾಧಿಕನ್ಸೆ ಮನ ಸಂಯುಕ್ತ ಸಮವಾಯ ಸಂಬಂಧ ಬಿ ಸರ್ವಸೆ ಹೇಳಿ ಹೇಳಿ ಆತ್ಮಕ್ಕೆ ಧರ್ಮ ತಿನ್ಸೆ ಅವುಗಳದೊಡನೆ ಇಲ್ಲ ತಿನ್ಸೆ ತಿನ್ಸೆ ಅವುಗಳದೊಡನೆ ಮನ ಸಂಯುಕ್ತ ಸಮವಾಯ ಸಂಬಂಧ ಬಿ ಸರ್ವಸೆ ಮನಕ ಹೇ. ಮೊದಲು ಆತ್ಮ ಮನಸ್ಸಿಂದು ಸಂಯೋಗ ಆಗ್ತದೆ, ಆತ್ಮ ಮನಸ್ಸಿಂದು ಮೊದಲು ಸಂಯೋಗ ಆಗ್ತದೆ. ಆ ತದನಂತರ ಮನ ಸಂಯುಕ್ತ ವಿಷಯದೊಡನೆ ಸಂಬಂಧ ಆಗ್ತದೆ. ಅಲ್ಲಿಂದ ಆತ್ಮ ಆ ಸುಖಿ ದುಃಖಿ ಎಲ್ಲ, ಯಾಕಂದ್ರೆ ಆತ್ಮ ಜ್ಞಾನ ಗುಣ ಉಳ್ಳವ. ಆತ್ಮ ಮನಸ್ಸಿನ ಸಂಯೋಗ ಆದ ಮ್ಯಾಲ ಮನ ವಿಷಯಗಳ ಸಂಬಂಧ, ಸಮವಾಯ ಸಂಬಂಧ, ಗುಣ ಗುಣಿಗೆ ಜ್ಞಾನ ಅದು ಹಿಂದೆ ಪ್ರದೇಶ ಪ್ರಮಾಣದ ಎಲ್ಲ ಪ್ರಕ್ರಿಯೆ ಹೋಗ್ಯಾವ. ಹ್ಯಾಂಗ ಸಂಬಂಧ? ಆತ್ಮ ಮನುಷ್ಯನ ಸಂಯೋಗ ಮೊದಲು ಆಗ್ತೈತಿ, ಅಲ್ಲಿಂದ ಮನ ವಿಷಯಗಳು ಸಂಬಂಧ, ಅಲ್ಲಿಂದ ವಿಷಯಗಳ ಪ್ರತ್ಯಕ್ಷ. ಅಹಂ ಸುಖಿ ಅಂತ ಆತ್ಮ ಡೈರೆಕ್ಟ್ ತಿಳಿಯಲ್ಲ ಅಂತಾರ ಅವರು. ಆತ್ಮ ನಾ ಸುಖಿ ದುಃಖಿ ಇಂಥ ಗುಣದ ಪ್ರತ್ಯಕ್ಷ ಮಾಡ್ಕೋತಾನ. ಅವ ಜಡ ಇದ್ದಾನ ಅಂತ ಹೇಳ್ತಾರ. ಆತ್ಮ ಹೆಂಗಿದ್ದಾನ? ಜಡ ಅಂತ ಹೇಳ್ತಾರೆ. ತಥಾಪಿ ಯೋಗ್ಯತಾ ಹೋನೇತೆ ಸುಖಾಧಿಕನ್ ಕಾ ಮಾನಸ ಸಾಕ್ಷಾತ್ಕಾರ ಹೋವೇ. ಸುಖಾದಿಗಳು ಯೋಗ್ಯತಾ ಹೋನೇತೆ ಸುಖಾಧಿಕನ್ ಕಾ ಅಂದ್ರೆ ಒಟ್ಟು 11 ಸಾಧನ ಗುಣಗಳು ಮಾನಸ ಸಾಕ್ಷಾತ್ಕಾರ ಹೋವೇ. ಅವು ಒಟ್ಟು ಪ್ರತ್ಯಕ್ಷ ಪ್ರಮಾಣದಾಗ ಅವು ಎಷ್ಟೋ ಎಲ್ಲ ಕೊಟ್ಟರು. साक्षात्कार हुए। योग्यता के अभाव थे धर्माधिकन का साक्षात्कार हुए नहीं। ಆ ಧರ್ಮಾದಿಗಳಲ್ಲಿ ಯೋಗ್ಯತಾ ಅಭಾವದಿಂದ ಅವುಗಳ ಸಾಕ್ಷಾತ್ಕಾರ ಆಗುವುದೇ ಇಲ್ಲ. ಯಾಕೆ? ಯೋಗ್ಯತಾ ಅಯೋಗ್ಯತಾ ಸರ್ವಮತ ಮೇ ಅಂಗೀಕರಣೀಯ ಹೈ. ಯೋಗ್ಯತಾ ಇವುಗಳಲ್ಲಿ ಯೋಗ್ಯತಾ ಇಲ್ಲ, ಸುಖ ದುಃಖಗಳಲ್ಲಿ ಯೋಗ್ಯತಾ ಐತಿ. ಇವು ಎಲ್ಲರ ಮತದಲ್ಲಿ ಅಂಗೀಕರಣೀಯ ಒಪ್ಪಲಿಕೆ ಬೇಕು, ಎಲ್ಲರೂ ಒಪ್ಪಲಿಕೆ ಬೇಕು. ಧರ್ಮಾದಿಗಳು ಪ್ರತ್ಯಕ್ಷ ಯೋಗ್ಯತಾ ಇಲ್ಲ, ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯತಾ ಇಲ್ಲ. ಸುಖ ದುಃಖಗಳಲ್ಲಿ ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯತಾ ಐತಿ. ಹಿಂಗೆ ಎಲ್ಲರೂ ಅಂಗೀಕರಣೀಯ ಅಂದ್ರೆ ಒಪ್ಪಲ್ಪಟ್ಟಂತ ಇರುತ್ತದೆ. इस रीति से प्रत्यक्ष योग्य वस्तु का प्रमाता से वर्तमान संबंध होवे ता प्रत्यक्ष ज्ञान होवे है. ಅದು ಏನಂತದ? प्रत्यक्ष ज्ञान. न्यायालय ಕೊಟ್ಟರೆ ಕೋಶ ಮಾಡಿ प्रमाता से वर्तमान संबंधी योग्य विषय प्रत्यक्ष कहिए. प्रमाता से वर्तमान संबंधी योग्य विषय का ज्ञान प्रत्यक्ष ज्ञान कहिए है. ಅದಲ್ಲ, ಅದೇ ತಾಳು ಹೇಳಿದ್ರು ಅವರು. ಈ ರೀತಿಯಿಂದ ಪ್ರತ್ಯಕ್ಷ ಯೋಗ್ಯ ವಸ್ತು,
ಪ್ರತ್ಯಕ್ಷ ಯೋಗ್ಯ ವಸ್ತುಂದು ಪ್ರಮಾತದೊಡನೆ ವರ್ತಮಾನ ಸಂಬಂಧ ಇರಬೇಕು, ಅಲ್ಲಿ ಪ್ರತ್ಯಕ್ಷ ಜ್ಞಾನ ಅಂತ ಅನ್ರಿ ಅಂತ ಹೇಳಿ.